ಬನ್ನಿ, ವಿಠ್ಠಲ ರುಕಮಾಯಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತು ರೋಹನ್ ಅವರ ಅಷ್ಟಕ ವರ್ಗ ಹಾಗೂ ಸಮಗ್ರ ಜಾತಕದ ವಿಶ್ಲೇಷಣೆ ಮಾಡೋಣ. ಏನ್ ಹೇಳುತ್ತೆ ಜಾತಕ ಅವ್ರದ್ದು ನೋಡೋಣ. ಇದು ಅಷ್ಟಕ ವರ್ಗ, ಸಮಗ್ರ ಜಾತಕಕ್ಕೆ ಹೋಗೋಣ. ರೋಹನ್ ಅವರು ಬನ್ನಿ. ಹಾಗಾದ್ರೆ ಬೇಸಿಕ್ ಅನ್ನು ತಿಳ್ಕೊಂಬರೋಣ. ಫಸ್ಟ್ ಏನ್ ಬೇಸಿಕ್ ಹೇಳುತ್ತೆ? ರೋಹನ್ ಪುರುಷ, ಮಾರ್ಚ್ 1974 4:25 ಬೆಳಗ್ಗೆ ಮಂಗಳೂರಲ್ಲಿ ಜನನ. ಧನಿಷ್ಠಾ ನಕ್ಷತ್ರ, ಕುಂಭರಾಶಿ, ಮಕರ ಲಗ್ನದಲ್ಲಿ ಜನನ. ಮಕರ ಲಗ್ನ ಅವರ ಅರ್ಥ ಚಂದ್ರ 2ನೇ ಮನೆಯಲ್ಲಿ ಬಂದಿದ್ದಾನೆ ಅಂತ ಅರ್ಥ. ಸಿದ್ಧ ಯೋಗದಲ್ಲಿ ಹುಟ್ಟಿದ್ದಾರೆ. ಒಳ್ಳೆ ಯೋಗ ರೀ, ಯೋಗ ಮಾತ್ರ ಒಳ್ಳೆ. ಏನಾದರೂ ಜೀವನದಲ್ಲಿ ಸಾಧಿಸ್ತೀರಾ ಅಂತ ಅರ್ಥ. ಬನ್ನಿ, ಹಾಗಾದರೆ ಲಗ್ನ ಕುಂಡ್ಲಿ ಏನ್ ಹೇಳುತ್ತೆ ನೋಡಿ. ಲಗ್ನ ಕುಂಡ್ಲಿ 1 ನೀವು ನಿಮ್ಮ ವ್ಯಕ್ತಿತ್ವ, 2 ವ್ಯವಹಾರ, 3 ಪರಾಕ್ರಮ, 4 ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ, 5 ವಿದ್ಯೆ, 6 ಕಷ್ಟಗಳು, 7 ದಾಂಪತ್ಯ, 8 ಶತ್ರು, 9 ಭಾಗ್ಯ, 10 ಕೆಲಸ, 11 ಲಾಭ, 12 ವಿದೇಶಿ ಪ್ರಯಾಣ. ಯಾವುದೇ ಗ್ರಹ ಇರಲಿ, 0 to 6 ಆಗಲಿ ಅಥವಾ 24 to 29 ಆಗಲಿ ಇದ್ರೆ ಲಾಭ ಸಿಗಲ್ಲ. 6ರಿಂದ 24 ಇರಬೇಕು. ಯಾಕಂದ್ರೆ 0 to 6 ಅಂದ್ರೆ 0 to 10 ಇಯರ್ಸ್ ಅಂತ ಅರ್ಥ. 24 to 29 ಅಂದ್ರೆ 65ರಿಂದ 100 ವರ್ಷ ಅಂತ ಅರ್ಥ. 6ರಿಂದ 24 ಅಂದ್ರೆ 15ರಿಂದ 60 ವರ್ಷ ಅಂತ ಅರ್ಥ. ಇದನ್ನ ಬಾಲ್ಯಾವಸ್ಥೆ ಅಂತ ಕರೆದ್ರೆ, ಇದನ್ನು ವೃದ್ಧಾಪ್ಯಾವಸ್ಥೆ ಅಂತ ಕರಿತೀವಿ, ಇದನ್ನು ಯೌವನಾವಸ್ಥೆ ಅಂತ ಕರಿತೀವಿ. ಹಾಗಾಗಿ ಯಾವುದೇ ಗ್ರಹ ಯೌವನಾವಸ್ಥೆಯಲ್ಲಿ ಇದ್ರೆ 100ಕ್ಕೂ 100 ಫಲ ಕೊಡುತ್ತೆ. ಹೌದು. ಉಚ್ಚ ಮತ್ತು ನೀಚ ಹಾಗೂ ರಾಹು ಕೇತುಗೆ ಈ ರೂಲ್ಸು ಅಪ್ಲೈ ಆಗುವುದಿಲ್ಲ. ನೋಡಿ, 1, 4, 7, 10 ಕೇಂದ್ರ ಆದರೆ 2 ಧನೇಶ, 11 ಲಾಭೇಶ. 2 ಧನೇಶ, 11 ಲಾಭೇಶ. ಅದೇ ರೀತಿ 1, 5, 9 ತ್ರಿಕೋಣ ಆದರೆ 6, 8, 12 ಭಾರಿ ಕೆಟ್ಟ ಸ್ಥಾನ. 3 50-50 ಅಂತ ಹೇಳ್ಬೋದು. 50-50 ಅಂತ ಹೇಳ್ಬೋದು. ಹಾಗಾದರೆ ಮಕರ ಲಗ್ನದ ಯೋಗಕಾರಕ ಗ್ರಹಗಳು ಯಾವ್ಯಾವು ನೋಡಿ. 1ನೇದೇ ಬಂದು ಶನಿ, 2ನೇದು ಬಂದು ಶುಕ್ರ, 3ನೇದು ಬಂದು ಬುಧ, 4ನೇದು ಬಂದು ಕುಜ. ರಾಹು ಮತ್ತು ಕೇತು ಮಿತ್ರರಾದರೆ ಅತಿ ದೊಡ್ಡ ವಿರೋಧಿ ಗುರು, 12ನೇ ಮನೆ ಸ್ವಾಮಿ. ಆಮೇಲೆ ಸೂರ್ಯ, ಆಮೇಲೆ ಚಂದ್ರ, ದೊಡ್ಡ ವಿರೋಧಿಗಳು. ಹಾಗಾದರೆ ಗ್ರಹಗಳ ಸ್ಥಿತಿಯನ್ನು ನೋಡೋಣ. ಗ್ರಹಗಳ ಸ್ಥಿತಿಯನ್ನು ನೋಡೋಣ. ವಕ್ರೀಯರಂಕರು ಯಾರಿಲ್ಲ, ಆದರೆ ನೀಚ ರಾಹು, ನೀಚ ಕೇತು ಇದ್ದಾನೆ. ಅಸ್ತಂಗತನೂ ಯಾರಿಲ್ಲ. ನೀಚ ರಾಹು, ನೀಚ ಕೇತು ಇದ್ದಾನೆ. ದಯವಿಟ್ಟು ಇಂಡಿಯಾಗೆ ಬಂದ್ರೆ ಕುವೈತಲ್ಲಿ ಇರೋದು ನೀವು, ದಯವಿಟ್ಟು ನಾಗ ಪ್ರತಿಷ್ಠಾಪನೆ ಮಾಡಿಸ್ಕೊಂಡು ಹೋಗಿ. ಹಾಗಾದರೆ ಅಷ್ಟಕ ವರ್ಗ ಏನು ಹೇಳುತ್ತೆ ನೋಡಿ? ಅಷ್ಟಕ ವರ್ಗನೂ ಸೇಮ್ ಹೇಳುತ್ತೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ.
ಬಟ್ ಇಲ್ಲಿ ಏನು ಗೊತ್ತಾ, ಫಸ್ಟ್ ಆಫ್ ಆಲ್ ಮೇನು 18ರಿಂದ 22 ಏನಾದರೂ ಇದ್ದರೆ 50% ಫಲ ಕೊಡುತ್ತೆ. ಎದರ ಮೇಲೆ ಡಿಪೆಂಡ್ ಅವು? ಲಗ್ನ ಕುಂಡಲಿ ಮೇಲೆ ನೋಡ್ಬೇಕು ನಾವು, ಹಾಗೆ ನೋಡೋಂಗಿಲ್ಲ ಇದನ್ನು. ಲಗ್ನ ಕುಂಡಲಿಯಲ್ಲಿ ಯಾವ ಭಾವದಲ್ಲಿ ಯಾವ ಗ್ರಹ ಇದೆ ಅದರ ಮೇಲೆ ಡಿಪೆಂಡ್ ಮಾಡ್ಕೋಬೇಕು ನಾವು. 24ರಿಂದ 28 ಇದ್ದರೆ 80% ಅಂತ ಅರ್ಥ. ಅಬೌವ್ 28 ಇದ್ದರೆ 100% ಫಲ ಕೊಡುತ್ತೆ ಅಂತ ಅರ್ಥ. ಎದರ ಮೇಲೆ ಡಿಪೆಂಡು? ಇಲ್ಲೇನು ಗ್ರಹಗಳಿದೆಯಲ್ಲ, ಎಲ್ಲೇ ಈ ಗ್ರಹಗಳ ಮೇಲೆ ಡಿಪೆಂಡು ಆ ಪಾಯಿಂಟ್ಸು. ಬರೀ ಪಾಯಿಂಟ್ಸನ್ನು ಕೌಂಟ್ ಮಾಡೋಂಗಿಲ್ಲ ಇಲ್ಲಿ. ಇಟ್ಸ್ ರಾಂಗ್, ಇಟ್ ವಿಲ್ ಬಿ ದ ರಾಂಗ್ ಡಿಸಿಷನ್. ಇಲ್ಲೇ ಪಾಯಿಂಟ್ಸನ್ನು ನಾವು ಬರೀ ಕವರ್ ಮಾಡೋಂಗಿಲ್ಲ. ಬನ್ನಿ, ಹಾಗಾದರೆ 1ನೇ ಭಾವದಲ್ಲಿ ಯಾರಿದ್ದಾರೆ ನೋಡೋಣ. 1ನೇ ಭಾವದಲ್ಲಿ ಶುಕ್ರ ಇದ್ದಾನೆ. ಐದನೇ ಭಾವದ ಸ್ವಾಮಿ ಪ್ಲಸ್ 10ನೇ ಭಾವದ ಸ್ವಾಮಿ ಪ್ಲಸ್ 1ನೇ ಮನೆಯಲ್ಲಿದ್ದಾನೆ. 5ನೇ ಭಾವದ ಸ್ವಾಮಿ ಪ್ಲಸ್ 10ನೇ ಭಾವದ ಸ್ವಾಮಿ ಎಲ್ಲಿದ್ದಾನೆ? 1ನೇ ಮನೆಯಲ್ಲಿದ್ದಾನೆ. ಹಾಗಾದರೆ ಇಲ್ಲಿ ಯಾವ್ಯಾವ ಫಲ ಕೊಡ್ತಾನೆ ಶುಕ್ರ? 3 ಭಾವದ ಫಲವನ್ನು ಕೊಡ್ತಾನೆ. ಇಲ್ಲಿ 3 ಭಾವದ ಫಲವನ್ನು ನಿಮಗೆ ಶುಕ್ರ ಕೊಡ್ತಾನೆ. ಹೆಂಗೆ? ಹಾಗಾದ್ರೆ 1ನೇ ಭಾವದ ಫಲ ಏನು ಕೊಡ್ತಾನೆ? ಒಳ್ಳೆಯ ವ್ಯಕ್ತಿತ್ವವನ್ನು ಕೊಡ್ತಾನೆ, ಒಳ್ಳೆಯ ಗುಣಗಳನ್ನು ಬೆಳೆಸ್ತಾನೆ, ಒಳ್ಳೆಯ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತಾನೆ, ಒಳ್ಳೆಯ ವಿಚಾರಗಳಿಗೆ ಬೆಲೆ ಕೊಡ್ತಾನೆ, ಒಳ್ಳೆಯ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತಾರೆ. ಮೆಂಟಲಿ ಹಾಗೂ ಫಿಸಿಕಲಿ ವಿಪರೀತ ಸ್ಟ್ರಾಂಗ್ ಮಾಡ್ತಾನೆ. ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ತಾನೆ, ಒಳ್ಳೆಯ ಇಮೇಜನ್ನು ಬೆಳೆಸ್ಕೊಳ್ತೀರಿ, ಬುದ್ಧಿವಂತಿಕೆ ನಡೆಯನ್ನು ನಡೀತೀರಿ, ಗ್ರಾಸ್ಪಿಂಗ್ ಪವರ್ ಬಹಳ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟನ್ನು ಹೊಂದಿರ್ತೀರಿ ಅಂತ ಶಾಸ್ತ್ರ ಹೇಳುತ್ತೆ. ಶುಕ್ರ ಲಗ್ನದಲ್ಲಿ ಏನಾದರೂ ಇದ್ದರೆ ತಮ್ಮನ್ನು ತಾವು ಬಹಳ ಚೆನ್ನಾಗಿ ಪ್ರೆಸೆಂಟ್ ಮಾಡ್ಕೊಳ್ಳೋಕ್ಕೆ ಫ್ಯಾಷನಬಲ್ ಆಗಿರ್ತೀರಿ, ಪ್ರೆಸೆಂಟ್ ಬಹಳ ಚೆನ್ನಾಗಿ ಮಾಡ್ಕೊತೀರಿ, ಬಹಳ ಕ್ಲೀನ್ ಇರ್ತೀರಿ, ಬಹಳ ನೀಟ್ ಇರ್ತೀರಿ, ಬಹಳ ಡ್ರೆಸ್ಸಿಂಗ್ ಸೆನ್ಸ್ ಇರುತ್ತೆ, ಸೆನ್ಸ್ ಆಫ್ ಹ್ಯೂಮರ್ ಬಹಳ ಚೆನ್ನಾಗಿರುತ್ತೆ, ಮಾತಿನಲ್ಲಿ ವಚನತ್ವ ಇರುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಇದು 1ನೇ ಭಾವದ ಫಲ. ಅದೇ ರೀತಿ ಒಳ್ಳೆ ಎಜುಕೇಶನ್ ಇರುತ್ತೆ, ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ, ಒಳ್ಳೆ ಸೆಕ್ಸುವಲ್ ಲೈಫನ್ನು ಎಂಜಾಯ್ ಮಾಡ್ತೀರಿ. ಹುಟ್ಟುವಂಥ ಮಕ್ಕಳು ಬುದ್ಧಿವಂತ, ನೀತಿವಂತ, ರೀತಿವಂತ, ವಿದ್ಯಾವಂತ, ಪ್ರಜ್ಞಾವಂತ ಮಕ್ಕಳು ಹುಡ್ತಾರೆ. ಒಳ್ಳೆ ಟ್ಯಾಲೆಂಟ್ ಇರುತ್ತೆ, ಒಳ್ಳೆ ಪಾಪ್ಯುಲಾರಿಟಿ ಬೆಳೆಯುತ್ತೆ, ಪ್ರೀತಿ ಪ್ರೇಮ, ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಅಜ್ಜ ಅಮ್ಮ, ಅಂಕಲ್ ಅಂಟಿ, ಹೆಂಡತಿ, ಮಕ್ಕಳು ಎಲ್ಲರ ನಿಷ್ಕಳಂಕ ನಿರ್ಮಲವಾದ ಪ್ರೀತಿಯನ್ನು ಪಡ್ಕೋತೀರಿ. ಕಾಂಪಿಟೇಷನ್ ಅಂತ ಬಂದರೆ ಯಾರಿಗೂ ಹೆದರುವುದಿಲ್ಲ, ಸುಖ ಶಾಂತಿಯಿಂದ ಬದುಕ್ತೀರಿ, ಕಷ್ಟಗಳನ್ನು ಹೊಡೆದೊಡಿಸ್ತೀರಿ, ಸಾಧನೆಗೆ ದಾರಿ ಮಾಡ್ಕೋತೀರಿ, ಒಳ್ಳೆ ಪಾಪ್ಯುಲಾರಿಟಿಯನ್ನು ಬೆಳೆಸ್ಕೋತೀರಿ, ಒಳ್ಳೆ ಗುಣಗಳನ್ನು ಬೆಳೆಸ್ಕೋತೀರಿ, ಒಳ್ಳೆ ಸುಸಂಸ್ಕೃತ ಪ್ರಜ್ಞಾವಂತಿಕೆ ಹಾಗೂ ಜೀವನವನ್ನು ನಡೆಸುವುದಲ್ಲದೆ ಪಬ್ಲಿಕ್ಕಲ್ಲಿ ಒಳ್ಳೆ ಇಮೇಜನ್ನು ಬೆಳೆಸ್ಕೋತೀರಿ. ಇದು 5ನೇ ಭಾವದ ಫಲ. ನೀವು ಮಾಡುವಂಥ ಕೆಲಸ ನಿಮ್ಗೆ ಇಷ್ಟ ಆಗುತ್ತೆ, ಕೆಲಸದ ವಿಧಾನ ಇಷ್ಟ ಆಗುತ್ತೆ, ಕೆಲಸದಲ್ಲಿ ಗೆಲುವು ಕಾಣ್ತೀರಿ, ಕೆಲಸದಲ್ಲಿ ಗಳಿಕೆ ಕಾಣ್ತೀರಿ, ತಂದೆ ಜೊತೆಗೆ ಯಾವತ್ತಿನ ನಿಕಟ ಸಂಬಂಧ ಇರುತ್ತೆ. ಅದು ಅಲ್ಲದೆ
ಮಾನ, ಪ್ರತಿಷ್ಠೆ, ಸ್ಥಾನ, ಮಾನ, ಯಶಸ್ಸು, ಕೀರ್ತಿ, ಆರೋಗ್ಯ, ಆಯುಷ್ಯ, ಸಂಪತ್ತು, ಐಶ್ವರ್ಯ ಎಲ್ಲವನ್ನು ಪಡ್ಕೊಂಡು ಸುಖಮಯ ಜೀವನವನ್ನು ಸಾಗಿಸ್ತೀರಿ. ಇದು 10ನೇ ಭಾವದ ಫಲ. ಒಬ್ಬ ಶುಕ್ರ 3 ಭಾವನ ಕವರ್ ಮಾಡಿದ. ಒಬ್ಬ ಶುಕ್ರ 3 ಭಾವ ಕವರ್ ಮಾಡಿದ. ಅರ್ಥ ಮಾಡ್ಕೊಳ್ಳಿ. ಒಂದಲ್ಲ ಎರಡಲ್ಲ 3 ಭಾವ ಕವರ್ ಮಾಡಿದ. ಬನ್ನಿ, ಹಾಗಾದರೆ ಲಗ್ನದಲ್ಲಿ ಸೂರ್ಯ ಬಂದರೆ ಏನಾಗುತ್ತೆ, ಶುಕ್ರ ಬಂದರೆ ಏನಾಗುತ್ತೆ? ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ. ಶುಕ್ರ ಇಲ್ಲೇ ಕೇಂದ್ರದ ಸ್ವಾಮಿನೂ ಹೌದು, ತ್ರಿಕೋಣದ ಸ್ವಾಮಿನೂ ಹೌದು. ಹಾಗಾಗಿ ಕುಬೇರ ಯೋಗನೂ ಆಗುತ್ತೆ. ನೋಡಿ, ಯಾರ ಜಾತಕದಲ್ಲಿ ಕುಬೇರ ಯೋಗ ಆಗುತ್ತೋ ಅವ್ರಿಗೆ ಸಂಪತ್ತು, ಐಶ್ವರ್ಯ, ದಾಂಪತ್ಯ ವಿದ್ಯೆ ಕಟ್ಟಿಟ್ಟ ಬುದ್ಧಿ. ಯಾರ ಜಾತಕದಲ್ಲಿ ಕುಬೇರ ಯೋಗ ಆಗುತ್ತೋ ಸಂಪತ್ತು, ಐಶ್ವರ್ಯ, ದಾಂಪತ್ಯ ಕಟ್ಟಿಟ್ಟ ಬುದ್ಧಿ. ಒಂದು ಪ್ರಾಪರ್ಟಿ ನಿಮ್ಮ ತಂದೆಯಿಂದ ಬಂದಿರಬಹುದು, ಇಲ್ಲ ತಾಯಿಯಿಂದ ಬಂದಿರಬಹುದು, ಇಲ್ಲ ಹೆಂಡತಿಯಿಂದ ಬಂದಿರಬಹುದು, ಇಲ್ಲ ಮಕ್ಕಳಿಂದ ಬರ್ಬೋದು, ಇಲ್ಲ ಸ್ವತಃ ನೀವೇ ಗಳಿಸಬಹುದು. ಇವೆಲ್ಲವೂ ಕುಬೇರ ಯೋಗದಿಂದ ಆಗುವಂಥ ಆಸ್ತಿ ಇವೆಲ್ಲ. ಯಾರ ಜಾತಕದಲ್ಲಿ 2 ರಾಜಯೋಗಗಳಾಗ್ತಾವ ಅವ್ರಿಗೆ ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಹೊಂದುವುದಲ್ಲದೆ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಪ್ರಾಪರ್ಟಿ, ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಹೆಂಡತಿ ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು, ಮಾನ, ಪ್ರತಿಷ್ಠೆ, ಸ್ಥಾನ, ಮಾನ ಇವೆಲ್ಲವನ್ನೂ ಪಡ್ಕೋತೀರಿ ಅಂತ ಶಾಸ್ತ್ರ ಹೇಳುತ್ತೆ. ಯೋಗ ಚಂದ್ರಿಕೆ ಅನ್ನೋ ಗ್ರಂಥದಲ್ಲಿ ಬಹಳ ಚೆನ್ನಾಗಿ ಬರೆದಿದ್ದಾರೆ. ಚಂದ್ರ 2ನೇ ಮನೆಯಲ್ಲಿ ಓಕೆ, 12ನೇ ಮನೆಯಲ್ಲಿ ಗುರು ಬಂದಿದ್ದಾನೆ. ದಟ್ ಈಸ್ ನಾಟ್ ಗುಡ್. ಗುರು ಶಾಂತಿ ಆಗಬೇಕು. ಬುಧ ಯಾರಿವನು 9 ಮತ್ತು 2ನೇ ಭಾವದ ಫಲ ಕೊಡ್ತಾನೆ. ಗುರು ಶಾಂತಿ ಆಗಲೇಬೇಕು. ನೋಡಿ, ಇಲ್ಲಿ ಯಾರಾದರೂ ರಾಯರ ಗುಡಿ ಇದ್ದರೆ ಅಥವಾ ಯಾರಾದರೂ ದಯವಿಟ್ಟು ನೀವು ಅಲ್ಲಿ ಹೋಗಲೇಬೇಕಾಗತ್ತೆ. ಏನು 2ನೇ ಭಾವದ ಫಲ? 2ನೇ ಭಾವದ ಫಲ ಏನು ಕೊಡುತ್ತೆ? ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಿ, ಒಳ್ಳೆ ಬಿಹೇವಿಯರ್ ಇರುತ್ತೆ, ಒಳ್ಳೆ ಹ್ಯಾಬಿಟ್ಸನ್ನು ಕಲಿತೀರಿ, ದುಡ್ಡಿನ ಒಳಹರಿವು ಹೊರಹರಿವು ಸಮತೋಲನವಾಗಿರುತ್ತೆ, ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ, ಹೊಂದಾಣಿಕೆಯ ಬದುಕನ್ನು ಬದುಕ್ತೀರಿ, ಹಣವನ್ನು ಸೇವ್ ಮಾಡ್ತೀರಿ, ಪರಿವಾರದ ಸ್ಥಿತಿಯನ್ನು ಎತ್ತರಕ್ಕೆ ತಗೊಂಡು ಹೋಗ್ತೀರಿ, ಇನಿಷಿಯಲಿ ಸ್ಟೂಡಿಯಸ್ ಆಗಿರ್ತೀರಿ, ಮಾತಿನಲ್ಲಿ ವಚನತ್ವ ಇರುತ್ತೆ, ಮಾತಿನ ದಾಟಿ ಚೆನ್ನಾಗಿರುತ್ತೆ, ಅದು ಅಲ್ಲದೆ ಸಂಸ್ಕಾರ ಹಾಗೂ ನೆಮ್ಮದಿಯ ಬದುಕನ್ನು ಬದುಕ್ತೀರಿ. ಇದು 2ನೇ ಭಾವದ ಫಲ. ಅದೇ ರೀತಿ 9ನೇ ಭಾವದ ಫಲ, ಗುರುವಿನ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತೆ. ಧರ್ಮವನ್ನು ನಂಬ್ತೀರಿ, ಭಾಗ್ಯವಂತರಾಗಿರ್ತೀರಿ, ಏನೇ ಇಷ್ಟಪಟ್ಟರೂ ಪ್ರಾಪ್ತಿಯಾಗುತ್ತೆ, ತಂದೆಯ ವ್ಯವಹಾರ ಬಹಳ ಚೆನ್ನಾಗಿ ನಡೆಯುತ್ತೆ, ಸಾಧನೆಗೆ ದಾರಿ ಮಾಡ್ಕೋತೀರಿ, ಸುಖಮಯ ಜೀವನವನ್ನು ಸಾಗಿಸ್ತೀರಿ, ಗೆಲುವು ಸದಾ ನಿಮ್ದಾಗಿರುತ್ತೆ, ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ, ದೇವರ ಆಶೀರ್ವಾದ ಸದಾ ನಿಮ್ಗೆ ಸಿಗುತ್ತೆ, ಬಹಳ ಲಕ್ಕಿಯಾಗಿರ್ತೀರಿ, ಪುಣ್ಯದ ಕೆಲಸ ಮಾಡ್ತೀರಿ, ಮನೆಯಲ್ಲಿ ನೆಮ್ಮದಿಯ ಬದುಕನ್ನು ಬದುಕ್ತೀರಿ. ಇದು 2ನೇ ಭಾವದ ಫಲ, 9ನೇ ಭಾವದ ಫಲ. ಬಟ್ ಇಲ್ಲಿ ಗುರು ಶಾಂತಿ ಮಾಡಬೇಕು ನೀವು. ಯಾಕಂದರೆ ಗುರು 12ನೇ ಭಾವದ ಸ್ವಾಮಿ. ಹಾಗಾದರೆ ಅಷ್ಟಕ ವರ್ಗ ಏನು ಹೇಳುತ್ತೆ? 1ನೇ ಭಾವ ಹಾಗೂ 2ನೇ ಭಾವ. 1ನೇ ಭಾವದ್ದು ಹೇಳುತ್ತೆ 100% ನಾನು ಹೇಳಿದ್ದು ನೀವು ಅಷ್ಟು ಫಲ ತಗೋತೀರಿ ಅಂತ. 1ನೇ ಭಾವ 100% ನೀವು ಫಲ ತಗೋತೀರಿ ಅಂತ. 2ನೇ ಭಾವದಲ್ಲಿ 25% ಇದೆ, ಹಾಗಾಗಿ 80% ನೀವು ಪಡ್ಕೋತೀರಿ. 80 to 90 ಅಂತ ಹೇಳುತ್ತೆ.
ಯಾಕಂದರೆ ಅಲ್ಲಿ ಗುರು ಶಾಂತಿ ಆಗಬೇಕು. ನೀವು ಹಣ ಗಳಿಸ್ತೀರಿ, ಅಷ್ಟೇ ವಿಪರೀತ ಖರ್ಚು ಮಾಡ್ತೀರಿ. ಕಾರಣ ಗುರು ಕಾರಣ. 12ನೇ ಭಾವದ ಸ್ವಾಮಿ ಗುರು ಕಾರಣ. ಹಾಗಾದರೆ 2ನೇ ಭಾವದ ಸಂಪೂರ್ಣ ಫಲವನ್ನು ನೋಡಬೇಕಂದ್ರೆ ಏನು ನೋಡ್ಬೇಕು ನಾವು? ಬನ್ನಿ, ಹೋರಾ ನೋಡ್ಬೇಕು ನಾವು. ಏನು ನೋಡಬೇಕು? ಹೋರಾ. ಹೋರಾದಲ್ಲಿ ಏನು ಹೇಳುತ್ತೆ? ಆಹಾ, ಚಂದ್ರ ನೋಡಿ, ಸೂರ್ಯನ ಬಿಟ್ಟು ಬುಧ, ಶುಕ್ರ, ಕುಜ, ಗುರು, ಶನಿ, ರಾಹು, ಕೇತು ಬಹಳ ಕಷ್ಟಪಟ್ಟು ಹಣವನ್ನು ಸಂಪಾದನೆ ಮಾಡ್ತೀರಿ ಅಂತ ಹೇಳುತ್ತೆ. ಯಾಕಂದರೆ ಅಷ್ಟೇ ಕಳ್ಕೊತೀರ ನೀವು, ಅಷ್ಟೇ ಖರ್ಚು ಮಾಡ್ತೀರ ನೀವು. ನೋಡಿ, ಇವನು 2 ಮತ್ತು 11ನೇ ಭಾವದ ಸ್ವಾಮಿ. ಶುಕ್ರ 10ನೇ ಭಾವದ ಸ್ವಾಮಿ. ಕುಜ 9 ಮತ್ತು 4ನೇ ಭಾವದ ಸ್ವಾಮಿ. ಶನಿ 7ನೇ ಭಾವದ ಸ್ವಾಮಿ. ಗುರು 5ನೇ ಭಾವದ ಸ್ವಾಮಿ. ಸೊ ಎಲ್ಲರೂ ಬಂದು ಇಲ್ಲೇ ಕೂತಿದ್ದಾರೆ. ನೀವು ಹಣವನ್ನು ಎಷ್ಟು ಗಳಿಸ್ತೀರೋ ಅಷ್ಟೇ ಖರ್ಚು ಮಾಡ್ತೀರಿ ಅಂತ ಶಾಸ್ತ್ರ ಹೇಳ್ತಾ ಇದೆ. ಹಾಳಲ್ಲ, ಖರ್ಚು, ಎಕ್ಸ್ಪೆನ್ಸಿವ್ ಆಗಿದ್ದೀರಾ ಅಂತ ಹೇಳುತ್ತೆ. ಬನ್ನಿ, ಹಾಗಾದರೆ 3ನೇ ಭಾವ ಏನು ಹೇಳುತ್ತೆ ನೋಡೋಣ. ಹೋರ 2ನೇ ಭಾವದ ಸೂಕ್ಷ್ಮ ಕುಂಡಲಿ. ಹೌದು, ಇದರಲ್ಲಿ 16 ಕಂಡೀಷನ್ಸ್ ಇದೆ. ಕಂಡೀಷನ್ ಇದೆ. ಫಸ್ಟ್ ಕಂಡೀಷನ್ ಏನು? ಕರ್ಕ ಲಗ್ನದಲ್ಲಿ 4ಕ್ಕಿಂತ ಹೆಚ್ಚಿಗೆ ಗ್ರಹಗಳಿರಬೇಕು ಅಂತ. ಅದಾದ್ಮೇಲೆ ಬೇರೆ 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 ಕಂಡೀಷನ್ಸ್ ಇದೆ. 2 ಮತ್ತು 11ನೇ ಭಾವದ ಸ್ವಾಮಿನ ನೋಡಬೇಕು ಅಂತಿದೆ. ನೋಡಿ, ಇವನು 2 ಮತ್ತು 11ನೇ ಭಾವದ ಸ್ವಾಮಿ, 9ನೇ ಭಾವದ ಸ್ವಾಮಿ, 10ನೇ ಭಾವದ ಸ್ವಾಮಿ, 5ನೇ ಭಾವದ ಸ್ವಾಮಿ. ಹಾಗಾಗಿ ನೀವು ಹಣವನ್ನು ಗಳಿಸ್ತೀರಿ. 12ನೇ ಭಾವದ ಸ್ವಾಮಿನೂ ಇಲ್ಲೇ ಇದ್ದಾನೆ. ಹಾಗಾಗಿ ಹಣವನ್ನು ಗಳಿಸ್ತೀರಿ. ಸ್ವಲ್ಪ ಎಲ್ಲೋ ಕಳ್ಕೊಳ್ಳೋ ಚಾನ್ಸಸ್ ಭಾಳ ಇದೆ. ಸ್ವಲ್ಪ ಹುಷಾರಾಗಿ ಮೂವ್ ಆಗಿ. ಬನ್ನಿ, ಹಾಗಾದರೆ 3ನೇ ಭಾವದಲ್ಲಿ ಏನಿದೆ? 3ನೇ ಭಾವದಲ್ಲಿ ಅಷ್ಟಮೇಶ ಇದ್ದಾನೆ, 8ನೇ ಭಾವದ ಸ್ವಾಮಿ. ಬಹಳ ಒಳ್ಳೆಯದು. 3ನೇ ಭಾವದಲ್ಲಿ ಸೂರ್ಯ ಅಥವಾ ವಿರೋಧಿಗಳು ಬಂದು ಕುಂತ್ರೆ ಒಳ್ಳೆ ಫಲವನ್ನೇ ಕೊಡ್ತಾರೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಅಕ್ಕ ತಂಗಿ, ಅಣ್ಣ ತಮ್ಮರ ಜೊತೆ ಒಳ್ಳೆ ಸಂಬಂಧ ಇರುತ್ತೆ. ಬಹಳ ಪರಾಕ್ರಮಿ ಆಗಿರ್ತೀರಿ. ಆಟಗಳಲ್ಲಿ ರುಚಿ ತೋರಿಸ್ತೀರಿ. ಬಾಡಿಯಲ್ಲಿ ಸ್ಟ್ರೆಂತ್ ಇರುತ್ತೆ. ಕೆಲಸದ ಕೆಪಾಸಿಟಿ ಅಲ್ಟಿಮೇಟ್ ಆಗಿರುತ್ತೆ. ಹಾರ್ಡ್ ವರ್ಕಿಂಗ್ ಇರ್ತೀರಿ. ಕಾಂಪಿಟೇಷನ್ ಅಂತ ಬಂದರೆ ಯಾರಿಗೂ ಸೋಲಲ್ಲ. ಬರವಣಿಗೆ ಹಾಗೂ ಸಾಹಿತ್ಯದಲ್ಲಿ ಬಹಳ ಆಸಕ್ತಿಯನ್ನು ಹೊಂದಿರ್ತೀರಿ. ಕಲೆಯಲ್ಲಿ ಆಸಕ್ತಿಯನ್ನು ಹೊಂದಿರ್ತೀರಿ. ಮಾತಿನಲ್ಲಿ ವಚನತ್ವ ಇರುತ್ತೆ. ಬಹಳ ಪ್ರಯತ್ನಶೀಲರು. ಯಾವುದಕ್ಕೂ ಒಂದು ಕೆಲಸ ಕೈ ಹಾಕಿದರೆ ಅದನ್ನು ಬಿಡೋದಿಲ್ಲ. ಕೋರ್ಟು ಕಚೇರಿ ಅಂತ ಬಂದರೆ ಗೆಲುವು ಸದಾ ನಿಮ್ದಾಗಿರುತ್ತೆ. ತಿರುಗಾಟದಲ್ಲಿ ಲಾಭವನ್ನು ಅನುಭವಿಸ್ತೀರಿ. ಹಾಗಾದರೆ 3ನೇ ಭಾವದ ಫಲವನ್ನು ಅಷ್ಟಕ ವರ್ಗ ಏನು ಹೇಳುತ್ತೆ? 100%, 90%. ಅಷ್ಟಕ ವರ್ಗ 90% ಹೇಳ್ತಾ ಇದೆ. ಹಾಗಾದರೆ ಸೂಕ್ಷ್ಮ ಕುಂಡಲಿ ಏನು ಹೇಳುತ್ತೆ? ಸೂಕ್ಷ್ಮ ಕುಂಡಲಿ ಏನು ಹೇಳುತ್ತೆ? ಬನ್ನಿ, ದೃಕ್ಕಾರಣ ನೋಡ್ಬೇಕು. ನಾವು ಏನು ನೋಡ್ಬೇಕು? ದೃಕ್ಕಾರಣ ನೋಡಿ. 3ನೇ ಭಾವದ ಸ್ವಾಮಿ ಲಗ್ನದಲ್ಲಿದ್ದಾನೆ. ಯಾವುದೇ ಕಾರಣಕ್ಕೂ ಅಕ್ಕ ತಂಗಿ, ಅಣ್ಣ ತಮ್ಮಂದನ್ನು ಬಿಟ್ಟುಕೊಡೋದಿಲ್ಲ. ಬಹಳ ಧೈರ್ಯಶಾಲಿಯಾಗಿರ್ತೀರಿ. ಮುನ್ನುಗ್ಗುವ ಶಕ್ತಿ ಇದೆ ಅಂತ ಶಾಸ್ತ್ರ ಹೇಳುತ್ತೆ. 3ನೇ ಭಾವ 100% ನಿಮಗೆ ಫಲ ಕೊಡುತ್ತೆ. ಯಾಕಂದ್ರೆ 3ನೇ ಭಾವದ ಸ್ವಾಮಿ ಇಲ್ಲಿ ಮಾಂಗಲ್ಯ ದೋಷ ಅನ್ನಂಗಿಲ್ಲ. ಇಲ್ಲಿ ಸೂಕ್ಷ್ಮ ಕುಂಡಲಿಯಲ್ಲಿ ಮಾಂಗಲ್ಯ ದೋಷ ಅಂತ ಬರೋದಿಲ್ಲ. ಮತ್ತೆ ಅದನ್ನು ಅನ್ಕೊಂಡ್ರೆ ಸಾರಿ, 3ನೇ ಭಾವದಲ್ಲಿ ಕುಜನ ಸ್ಥಿತಿಯನ್ನು ನೋಡ್ಬೇಕು ನಾವು. ಲಗ್ನೇಶನ ಸ್ಥಿತಿಯನ್ನು ನೋಡ್ಬೇಕು. ಅದನ್ನು ನೋಡಿ, ವೈಮನಸ್ಸು ಯಾವಾಗ ಬಂದ್ರೂ ಅದು ಸರಿ ಹೋಗುತ್ತೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಬಟ್ ಕುಜ 3ನೇ ಭಾವದ ಸ್ವಾಮಿ ಲಗ್ನದಲ್ಲಿ ಇರುವುದರಿಂದ 3ನೇ ಭಾವದ ಸಂಪೂರ್ಣ ಫಲವನ್ನು ಅನುಭವಿಸ್ತೀರಿ.
ಬನ್ನಿ, ಹಾಗಾದರೆ 4ನೇ ಭಾವದ ಫಲ ಏನು ಹೇಳುತ್ತೆ ನೋಡೋಣ. ನಾಲ್ಕನೇ ಭಾವದ ಸ್ವಾಮಿ 5ನೇ ಮನೆಯಲ್ಲಿದ್ದಾನೆ. ಹಾಗಾದರೆ 4ನೇ ಭಾವ ಏನು ಹೇಳುತ್ತೆ? 4ನೇ ಭಾವ 100% ಹೇಳುತ್ತೆ. ಈಗ 4ನೇ ಭಾವದ ಸ್ವಾಮಿಯ ಸ್ಥಿತಿಯನ್ನು ನೋಡಿದೀವಿ ನಾವು. 100% ಇದೆ, ಕರೆಕ್ಟಾ? 100% ಇದೆ, ಅದರಲ್ಲಿ ಯಾವುದೇ ಇಲ್ಲಿ ನೋಡಬೇಕಾಗಿದ್ದು ನಾವು D16 and D4 ಇವೆರಡನ್ನೂ ನಾವು ನೋಡಬೇಕಿಲ್ಲ. ಹಾಗಾದರೆ 4ನೇ ಭಾವದ ಫಲ ಏನು ಸಿಗುತ್ತೆ ನಮಗೆ? ತಾಯಿ ಜೊತೆಗೆ ವಿಪರೀತ ವ್ಯಾಮೋಹ, ಪ್ರೀತಿ, ಪ್ರೇಮ ಹಾಗೂ ಸಂಬಂಧವನ್ನು ಇಟ್ಟುಕೊಂಡು ಹೋಗಿರ್ತೀರಿ. ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಿ, ಒಳ್ಳೆ ಬಿಸ್ನೆಸ್ ಮನ್ ಆಗಿರ್ತೀರಿ, ನೆಮ್ಮದಿಯ ಬದುಕನ್ನು ಬದುಕ್ತೀರಿ, ಸುಖಮಯ ಜೀವನ ಸಾಗಿಸ್ತೀರಿ, ಪ್ರಾಪರ್ಟಿ ಬಹಳ ಚೆನ್ನಾಗಿರುತ್ತೆ, ಹೈಯರ್ ಎಜುಕೇಷನ್ ಇರುತ್ತೆ, ಹಾರ್ಟ್ ರಿಲೇಟೆಡ್ ಯಾವ ತೊಂದರೆನೂ ಬರೋದಿಲ್ಲ, ಕಂಫರ್ಟಬಲ್ ಆಗಿ ಮೂವ್ ಆಗ್ತೀರಿ, ಮನೆಯ ಸ್ಥಿತಿಯನ್ನು ಎತ್ತರಕ್ಕೆ ತಗೊಂಡು ಹೋಗ್ತೀರಿ, ಸ್ಟೈಲ್ ಆಫ್ ಲಿವಿಂಗ್ ಹೈ ಇರುತ್ತೆ, ಮನೆಗೆ ಬಂದವ್ರನ್ನ ಬಹಳ ಪ್ರೇಮದಿಂದ ನೋಡ್ಕೋತೀರಿ, ಸಮಾಜದಲ್ಲಿ ಒಳ್ಳೆ ಹೆಸರನ್ನು ಮಾಡ್ತೀರಿ, ಮೂವೇಬಲ್ ಆ್ಯಂಡ್ ಇಮ್ಮೂವೇಬಲ್ ಪ್ರಾಪರ್ಟಿಯನ್ನು ಬೆಳೆಸ್ತೀರಿ. ಯಾಕಂದರೆ 4ನೇ ಭಾವದಲ್ಲಿ ಯಾರೂ ಇಲ್ಲ. ಇಲ್ಲಿ 4ನೇ ಭಾವದ ಸ್ವಾಮಿ 5ನೇ ಮನೆಯಲ್ಲಿ ಬಂದಿದ್ದಾನೆ. ಹಾಗಾಗಿ ಸೂಕ್ಷ್ಮ ಕುಂಡಲಿ ನೋಡಲೇಬೇಕು ನಾವು. ಏನು ನೋಡಬೇಕು? ಸೂಕ್ಷ್ಮ ಕುಂಡಲಿ. ಇದು ಚತುರ್ಥಾಂಶ ನೋಡಬೇಕು. ನೋಡಿ, ಚತುರ್ಥಾಂಶ 4ನೇ ಭಾವದ ಸ್ವಾಮಿ ಯಾರು? ಶನಿ 9ನೇ ಮನೆಯಲ್ಲಿದ್ದಾನೆ. 1ನೇ ಮನೆ ಸ್ವಾಮಿ 10ನೇ ಮನೆಯಲ್ಲಿದ್ದಾನೆ. 10ನೇ ಮನೆ ಸ್ವಾಮಿ 5ನೇ ಮನೆಯಲ್ಲಿದ್ದಾನೆ. ಹಾಗಾಗಿ 100% ನೀವು ರಿಟೈರ್ಡ್ ಆಗುವುದರಲ್ಲಿ ಹೈಲಿ ಪ್ರಾಪರ್ಟಿ ಗಳಿಸ್ತೀರಿ. ಜೀವನ ಉದ್ದಕ್ಕೂ ಬೇಕಾಗುವಂಥ ಎಲ್ಲ ದುಡ್ಡನ್ನು ಗಳಿಸ್ತೀರಿ. ನಾನು ಈಗ ಹೇಳಿದಂಥ ಎಲ್ಲ ಫಲವನ್ನು ಅನುಭವಿಸ್ತೀರಿ ಅಂತ ಶಾಸ್ತ್ರ ಹೇಳ್ತಾ ಇದೆ. ಹಾಗಾದರೆ D16 ಏನು ಹೇಳುತ್ತೆ? ನಾಲ್ಕನೇ ಭಾವದ ಸ್ವಾಮಿ 7ನೇ ಮನೆಯಲ್ಲಿದ್ದಾನೆ. 7ನೇ ಮನೆ ಸ್ವಾಮಿ ವಿಪರೀತ ರಾಜಯೋಗದಲ್ಲಿದ್ದಾನೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಮಾಲವ್ಯ ಮಹಾಪುರುಷ ರಾಜಯೋಗ ಆಗಿದೆ. ಇದರರ್ಥ ಜೀವನವನ್ನು ಬಹಳ ಡೇ ಟು ಡೇ ಲೈಫನ್ನು ಬಹಳ ವಿಜೃಂಭಣೆಯಿಂದ ಅನುಭವಿಸ್ತೀರಿ ಅಂತ ಶಾಸ್ತ್ರ ಹೇಳುತ್ತೆ. ಶುಕ್ರ ನೋಡ್ಬೇಕ್ರಿ. ಫಸ್ಟ್ ಶುಕ್ರನ ಸ್ಥಿತಿಯನ್ನು ನೋಡ್ಬೇಕು. ಶುಕ್ರ ಹಣ, ಶುಕ್ರ ಎಂಜಾಯ್ಮೆಂಟ್, ಶುಕ್ರ ಆರ್ನಮೆಂಟ್ಸ್, ಶುಕ್ರ ಸುಖ ಉಚ್ಚ ಸ್ಥಾನದಲ್ಲಿದ್ದಾನೆ. ಒಳ್ಳೆ ದುಡ್ಡು ಮಾಡ್ತೀರಾ ನೀವು, ಅದರಲ್ಲಿ ಯಾವುದೇ ಸಂಶಯ ಬೇಡ. ಹೌದು, 4ನೇ ಭಾವದಿಂದ ಒಳ್ಳೆಯ ದುಡ್ಡು, ಆಭರಣ, ವೆಹಿಕಲ್ಲು ಇತ್ಯಾದಿಗಳನ್ನು ಮಾಡೋದಲ್ಲದೆ ಪ್ಲಸ್ ಪ್ರಾಪರ್ಟಿನೂ ಮಾಡ್ತೀರಿ ಅಂತ ಶಾಸ್ತ್ರ ಹೇಳ್ತಾ ಇದೆ. ಬನ್ನಿ, ಹಾಗಾದರೆ D5 ಏನು ಹೇಳುತ್ತೆ ನೋಡೋಣ. ಐದನೇ ಭಾವ ಮೋಸ್ಟ್ ಡೇಂಜರಸ್. ನೋಡಿ, ಇವನ್ಯಾರು? 4ನೇ ಭಾವದ ಸ್ವಾಮಿ 5ನೇ ಭಾವದಲ್ಲಿ ಬಂದಿದ್ದಾನೆ, ಪ್ಲಸ್ 11ನೇ ಭಾವದ ಸ್ವಾಮಿ. ಆಲ್ರೆಡಿ ನಿಮಗೆ 4ನೇ ಭಾವದ ಫಲವನ್ನು ಹೇಳಿಬಿಟ್ಟಿದ್ದೀನಿ. ನನಗೆ 5ನೇ ಭಾವದ ಫಲವನ್ನು ಹೇಳಬೇಕು. ಒಳ್ಳೆ ಎಜುಕೇಷನ್ ಇರುತ್ತೆ, ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ. 5ನೇ ಭಾವದ ಫಲವನ್ನು ಹೇಳಿ ನನಗೆ. ಶುಕ್ರನಿಂದ 5ನೇ ಭಾವದ ಫಲವನ್ನು ಹೇಳಿದೆ ನಾನು. ಅಕ್ಕ ತಂಗಿ, ಅಣ್ಣ ತಮ್ಮ, ಕಸಿನ್ಸು ಇವ್ರ ಜೊತೆ ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡಿರ್ತೀರಿ. ಜೀವನವನ್ನು ಲಾಭದಲ್ಲಿ ತಗೊಂಡು ಹೋಗ್ತೀರಿ. ಸಣ್ಣ ಪುಟ್ಟ ರೋಗಗಳಿಂದ ದೂರ ಇರ್ತೀರಿ. ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ತೀರಿ. ಸಣ್ಣ ಪುಟ್ಟ ತಿರುಗಾಟದಿಂದ ಲಾಭ ಆಗುತ್ತೆ. ಹಂತ ಹಂತವಾಗಿ ಬೆಳೀತಾ ಹೋಗ್ತೀರಿ. ಹಂತ ಹಂತವಾಗಿ ಗ್ರೋತ್ ಆಗ್ತಾ ಹೋಗ್ತೀರಿ. ದುಡ್ಡು ಆಭರಣವನ್ನು ಗಳಿಸ್ತೀರಿ. ಹಣವನ್ನು ಸೇವ್ ಮಾಡ್ತೀರಿ. ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತೀರಿ.
ಮಿತ್ರರನ್ನ ಒಳ್ಳೆ ಸಂಬಂಧ ಇರುತ್ತೆ. ಪ್ರಭಾವಿ ವ್ಯಕ್ತಿಗಳ ಮೇಲೆ ಜೊತೆಗೆ ಸಂಬಂಧವನ್ನು ಇಟ್ಕೊಂಡಿರ್ತೀರಿ. ಇದು 11ನೇ ಭಾವ. 4 ಹೇಳಾಯ್ತು, 5 ಹೇಳ. ನೋಡಿ, 11ನೇ ಭಾವದ ಸ್ವಾಮಿ 5ನೇ ಮನೆಯಲ್ಲಿ ಬಂದ್ರೆ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಅಂತ ಕರಿತೀವಿ. ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಆಗುತ್ತೋ ಅವ್ರು ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಹೆಂಡತಿ ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಕೆಲಸಗಳು, ಮಾನ, ಪ್ರತಿಷ್ಠೆ, ಸ್ಥಾನ, ಮಾನ, ಯಶಸ್ಸು, ಕೀರ್ತಿ, ಆರೋಗ್ಯ, ಆಯುಷ್ಯನ್ನು ಪಡ್ಕೊಂಡು ಸುಖಮಯ ಜೀವನವನ್ನು ಸಾಗಿಸ್ತಾರೆ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಹಾಗಾದರೆ ಅಷ್ಟಕ ವರ್ಗ ಏನು ಹೇಳುತ್ತೆ? 22 ಅಂತ ಹೇಳ್ತಾ ಇದೆ. ಏನ್ ಕಾರಣ ಇರಬಹುದು? ಏನ್ ಕಾರಣ ಇರಬಹುದು ಅಂತ ಇಲ್ಲಿ ನೋಡಿ. 20 ಡಿಗ್ರಿ ಇದ್ದಾನೆ, 18 ಡಿಗ್ರಿ ಇದ್ದಾನೆ, 1 2 3 4 5 ಇಲ್ಲ ರೀ. ವಿರೋಧಿ ಮನೆಯಲ್ಲಿ ಕುಜ ಬಂದು ಕೂತಿದ್ದಾನೆ, ಅದಕ್ಕೆ ಹಂಗಾಗಿದೆ. ನೀವು ಹವಳವನ್ನು ಧರಿಸೋದು ಬಹಳ ಮುಖ್ಯ. 7 ಕ್ಯಾರೆಟ್ ಹವಳವನ್ನು ಧರಿಸಿ. 7 ಕ್ಯಾರೆಟ್ ಹವಳವನ್ನು ಧರಿಸಿ. ನಿಮ್ಮ ಮಗನಿಗೂ ಅದೇ ಸಜೆಸ್ಟ್ ಮಾಡಿದ್ದ. 7 ಕ್ಯಾರೆಟ್ ಹವಳ ಧರಿಸಿ ಆಟೋಮೆಟಿಕ್ ಆಗಿ ಇಲ್ಲಿ ಏನಾಗುತ್ತೆ, ಇವೊಂದು ಪಾಯಿಂಟ್ಸ್ ಹೆಚ್ಚಿಗೆ ಆಗುತ್ತೆ 5ನೇ ಮನೆಯಿಂದ. ವಿರೋಧಿ ಮನೆ ಅಲ್ವಾ, ಹಾಗಾಗಿ ಏನು ತೋರಿಸ್ತಾ ಇದೆ, ಬನ್ನಿ ನೋಡೋಣ. ಬಟ್ 5ನೇ ಭಾವ ಚೆನ್ನಾಗಿದೆ ನಿಮ್ಮದು. ಇಲ್ಲಿ ನಾವು ನೋಡಬೇಕಾಗಿದ್ದು D7, D20 ಆ್ಯಂಡ್ D24. ಬನ್ನಿ ಹಾಗಾದರೆ D27, D20 ಏನು ಹೇಳುತ್ತೆ ನೋಡೋಣ. ಇದು D20 5ನೇ ಭಾವದ ನೋಡಿ. 1 2 3 4 5 5ನೇ ಭಾವ ಶನಿ ಮನೆ. ಶನಿ 2ನೇ ಮನೆಯಲ್ಲಿ ಗೆಳೆಯನ ಮನೆಯಲ್ಲಿ ಬಂದು ಕೂತಿದ್ದಾನೆ. ಸೊ 100% 5ನೇ ಭಾವದ ಫಲವನ್ನು ನೀವು ಅನುಭವಿಸ್ತೀರಿ. ಶುಕ್ರನ ಅತಿ ದೊಡ್ಡ ವಿರೋಧಿ ಕುಜ. ಕುಜನ ಮನೆಯಲ್ಲಿ, ಶುಕ್ರನ ಮನೆಯಲ್ಲಿ ಕುಜ ಬಂದು ಕೂತಿದ್ದಕ್ಕೆ ಹಂಗೆ ತೋರಿಸ್ತಾ ಇದೆ, ಅದು ಬಿಟ್ಟರೆ ಬೇರೆ ಇಲ್ಲ. D24 1 2 3 4 5 ಸೂರ್ಯ 9ನೇ ಮನೆಯಲ್ಲಿದ್ದಾನೆ. ಸಂಪೂರ್ಣವಾದ 5ನೇ ಭಾವದ ಫಲವನ್ನು ನೀವು ಅನುಭವಿಸ್ತೀರಿ. ಸೂರ್ಯನ ನೋಡಬೇಕಿಲ್ಲ. 4ನೇ ಮನೆ ಸ್ವಾಮಿ 7ನೇ ಮನೆಯಲ್ಲಿ, ಕುಜ 6ನೇ ಮನೆಯಲ್ಲಿ. ಹಾಗಾದರೆ D7 ಏನು ಹೇಳುತ್ತೆ? 1 2 3 4 5 ಶುಕ್ರ 11ನೇ ಭಾವದಲ್ಲಿ. D5 ಯಾವುದೇ ರೀತಿ ತೊಂದರೆ ಇಲ್ಲ, ಕಡಿಮೆ ಇದ್ರೂ ನೋ ಪ್ರಾಬ್ಲಮ್. ನೀವು ಅದರ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಬೇಡ. ಅದರ ಬಗ್ಗೆ ಅವಶ್ಯಕತೆ ಚಿಂತೆ ಬೇಡ ಅಂತ ಹೇಳ್ತಾ ಮುಂದಿನ D6 6ನೇ ಭಾವಕ್ಕೆ ಹೋಗೋಣ. ಈಗ ನೋಡಿ, 6ನೇ ಭಾವದಲ್ಲಿ ಲಗ್ನೇಶ ಹೋಗಿ ಕೂತಿದ್ದಾನೆ. ಬಟ್ 1ನೇ ಭಾವ 2ನೇ ಭಾವದ ಸ್ವಾಮಿ ಇವನು. ಬಟ್ ಏನಾಗಿದೆ ಅಂದರೆ ಶುಕ್ರ ಮತ್ತು ಬುಧ ಕವರ್ ಮಾಡಿದ್ದಾರೆ, ಗುರು ಇಲ್ಲಿ ಡ್ಯಾಮೇಜ್ ಮಾಡ್ತಾ ಇದ್ದಾನೆ. ನಾನು ಚಂದ್ರನ ಬಗ್ಗೆ ಚಿಂತೆ ಯಾಕೆ ಮಾಡಬೇಡಿ ಅಂತ ಹೇಳಿದಂದ್ರೆ 2 ಡಿಗ್ರಿ ಇದ್ದಾನೆ ಚಂದ್ರ, ಅವಶ್ಯಕತೆ ಇಲ್ಲ ಅವನ ಬಗ್ಗೆ ಚಿಂತೆ ಮಾಡೋದು.
ಆದ್ರೆ ಗುರುಶಾಂತಿ ಮಾಡಬೇಕು. ಗುರುಶಾಂತಿ ಹೆಂಗೆ ಮಾಡ್ತೀರಿ? ರಾಯರ ಗುಡಿಗೆ ಹೋಗಿ, ಇಲ್ಲ ವಾದಿರಾಜರ ಗುಡಿಗೆ ಹೋಗಿ, ಇಲ್ಲ ಭೂತರಾಜರ ಗುಡಿಗೆ ಹೋಗಿ, ಇಲ್ಲ ದತ್ತಾತ್ರೇಯನ ಗುಡಿಗೆ ಹೋಗಿ, ಈ ರೀತಿ ಮಾಡ್ಕೋಬೇಕು. ಇಲ್ಲಿ ನೋಡಿ, ಇಲ್ಲೇ ಶನಿ 6ನೇ ಮನೆಯಲ್ಲಿ ಬಂದು ಬರಬಾರದು. ಶನಿ ದಶೆ ಹಾಗೂ ನೀಚ ಕೇತು ಇವನು. ನೀಚ ಕೇತು ಶಪಿತ ದೋಷ ಅಂತ ಕರಿತೀವಿ ನಾವು. ಬಹಳ ಡೇಂಜರ್ ಇದೆ. 6ನೇ ಮನೆಯಲ್ಲಿ ಶಪಿತ ದೋಷ ಆಗಬಾರದು. ಅಸ್ಥಿಭಂಗ ದೋಷ, ಶಪಿತ ದೋಷ ಮೋಸ್ಟ್ ಡೇಂಜರಸ್ ದೋಷ. ನಿಮ್ಮ ತಂದೆ ಅಥವಾ ತಾಯಿ ಅವರ ಹಿಂದಿನ 7 ಜನ್ಮದ ಪೂರ್ವಜರು ಆಕಸ್ಮಿಕ ಸಾವನ್ನಪ್ಪಿರ್ತಾರೆ. ಆಕ್ಸಿಡೆಂಟು, ಸುಸೈಡು, ಇಲ್ಲ ಮರ್ಡರು, ಏನೋ ಒಂದು ಕೆಟ್ಟ ಘಟನೆಯಲ್ಲಿ ಜೀವ ಭವಿಷ್ಯದ ಅವಧಿಗಿಂತ ಮುಂಚೆನೇ ಅವರು ತೀರೋಗಿರ್ತಾರೆ. ಅಂಥವ್ರಿಗೆ ಸರಿಯಾದಂತಹ ಜಾಗ ಸಿಕ್ಕಿರೋದಿಲ್ಲ. ಆತ್ಮಕ್ಕೆ ಸರಿಯಾದ ಜಾಗ ಸಿಕ್ಕಿರೋದಿಲ್ಲ, ಸರಿಯಾದ ಪ್ಲೇಸ್ ಸಿಕ್ಕಿರೋದಿಲ್ಲ. ಹಾಗಾಗಿ ಶಪಿತ ದೋಷ ನಿಮ್ಮಲ್ಲಿ ಕಂಡು ಬರುತ್ತೆ. ಸೊ ಅದನ್ನು ನೀವು ನಿವಾರಣೆ ಮಾಡ್ಕೋಬೇಕು. ಏನ್ ಮಾಡಿ? ತ್ರಿಪಿಂಡ ನಾರಾಯಣ ಬಲಿ ಕೊಡಬೇಕು. ತ್ರಿಪಿಂಡ ನಾರಾಯಣ ಬಲಿ. ತ್ರಿಪಿಂಡ ನಾರಾಯಣ ಬಲಿ ಕೊಡೋದ್ರಿಂದ ಈ ಶಪಿತ ದೋಷ ಮುಕ್ತರಾಗ್ತದೆ. ಈ ಸಾರಿ ನೀವೇನಾದರೂ ಇಂಡಿಯಾಗೆ ಬಂದಾಗ ದಯವಿಟ್ಟು ಇದನ್ನ ನೆನಪೇ ಕೊಟ್ಟೋಗಿ. ತ್ರಿಪಿಂಡ ನಾರಾಯಣ ಬಲಿಯನ್ನ ಈ ಸಲ ಇಂಡಿಯಾಗೆ ಬಂದಾಗ ದಯವಿಟ್ಟು ಕೊಟ್ಟರು. ಹಾಗಾದರೆ 6ನೇ ಭಾವದ ಕೆಟ್ಟ ಫಲವನ್ನು ಏನು ಅನುಭವಿಸ್ತೀರಿ? ವಿಪರೀತ ಶನಿಯ ದಶೆ ಹಾಗೂ ಕೇತು ದಶೆಯಲ್ಲಿ ನಾನು ಹೇಳ್ತಾ ಇರೋದು. ವಿಪರೀತ ಕಷ್ಟಗಳನ್ನು ಅನುಭವಿಸ್ತೀರಿ, ವಿಪರೀತ ಸಾಲವನ್ನು ಮಾಡ್ಕೋತೀರಿ, ಜಗಳ ಜಾಪತ್ರೆಯಿಂದ ಜೀವನ ಕೂಡಿರುತ್ತೆ, ವಿರೋಧಿಗಳು ಹುಟ್ಕೋತಾರೆ, ಆರೋಗ್ಯದ ಸಮಸ್ಯೆ ಕಾಡುತ್ತೆ, ಮನೆಯಲ್ಲಿ ಹೊಂದಾಣಿಕೆ ಇಲ್ಲದಂಗಾಗುತ್ತೆ, ವಿವಾದಗಳಿಗೆ ಗುರಿಯಾಗ್ತೀರಿ, ಅಪವಾದವನ್ನು ಹೊತ್ಕೋತೀರಿ, ಕೋರ್ಟು ಕಚೇರಿ ಅಡ್ಡಾಡ್ತೀರಿ, ಎಲಬು ಕೀಳುಗಳ ತೊಂದರೆ ಅನುಭವಿಸ್ತೀರಿ, ತಂದೆಯ ವ್ಯವಹಾರದಲ್ಲಿ ಏರಾಪೇರಿ ಆಗುತ್ತೆ. ಇವೆಲ್ಲವೂ 6ನೇ ಭಾವದಿಂದ ಆಗುವಂಥ ಕೆಟ್ಟ ಫಲಗಳು. ನೀಚ ಕೇತು ಅವನು. ಅದು ಎಸ್ಪೆಷಲಿ ಶನಿ 6ನೇ ಮನೆಯಲ್ಲಿ ಬರಲೇಬಾರದು. 6, 8, 12 ಬರಲೇಬಾರದು. ದಟ್ ಈಸ್ ನಾಟ್ ಅ ಪ್ಲೇಸ್ ಆಫ್ ಹಿಸ್. ಅಷ್ಟಮ ಶನಿ ಬರಲೇಬಾರದು. 6, 8, 12ನೇ ಭಾವದಲ್ಲಿ ಶನಿ ಬರಲೇಬಾರದು. ಹಾಗಾದರೆ ಅಷ್ಟಕ ವರ್ಗದಲ್ಲಿ ಏನು ಹೇಳುತ್ತೆ? ದಿಸ್ ಇಸ್ 100% ಅಂತ ಹೇಳುತ್ತೆ. ಅಪ್ಪಿತಪ್ಪಿ ನೀವು ಚಿಕ್ಕವರಿದ್ದಾಗನೇ ಶನಿ ದಶೆ ಬಂದು ಹೋಗಿದ್ರೆ ದಟ್ ಈಸ್ ಎಕ್ಸ್ಟ್ರಾ ಆರ್ಡಿನರಿ. ದಟ್ ಈಸ್ ಅಲ್ಟಿಮೇಟ್. 100% ನಾನು ಹೇಳಿದ್ರಲ್ಲಿ ಯಾವುದಾದ್ರೂ ಒಂದು ಕಷ್ಟವನ್ನು ನೀವು ಅನುಭವಿಸ್ತೀರಿ ಅಂತ ಶಾಸ್ತ್ರ ಹೇಳ್ತಾ ಇದೆ. ಬನ್ನಿ, ಹಾಗಾದರೆ ಸೂಕ್ಷ್ಮ ಕುಂಡಲಿಯಲ್ಲಿ 6ನೇ ಭಾವ ಎಲ್ಲಿಂದ ನೋಡಬೇಕು? ತ್ರಿಶಾಂಶದಿಂದ ನೋಡಬೇಕು. ಎಲ್ಲಿಂದ ನೋಡಬೇಕು? ತ್ರಿಶಾಂಶದಿಂದ. ಇದೆ ತ್ರಿಶಾಂಶ. ನೋಡಿ, ಶನಿ 6ನೇ ಮನೆಯಲ್ಲಿ ಇದ್ದಾನೆ. ಚಂದ್ರ ಶನಿ ಇಬ್ರು ಡೇಂಜರಸ್ ಅಂತ ಹೇಳುತ್ತೆ. ರಾಹು ಕೇತನು. ಆರನೇ ಭಾವದಲ್ಲಿ ಚಂದ್ರ ಮತ್ತು ಶನಿ ವಿಷಯೋಗ ಅಂತ. ಅದರ ಅರ್ಥ ರೋಗದಿಂದ ಬಳಲ್ತೀರಿ ಅಂತ. ಆರೋಗ್ಯದ ಸಮಸ್ಯೆ ಇವತ್ತಿಲ್ಲ ನಾಳೆ ನಿಮ್ಗೆ ಕಾಡುತ್ತೆ ಅಂತ ಶಾಸ್ತ್ರ ಹೇಳ್ತಾ ಇದೆ. ರೋಹನ್ ಅವರೇ,
ಆರೋಗ್ಯದ ವಿಚಾರದಲ್ಲಿ ತೊಂದರೆಯನ್ನು ಅನುಭವಿಸ್ತೀನಿ ಅಂತ ಶಾಸ್ತ್ರ ಹೇಳ್ತಾ ಇದೆ. ಚಂದ್ರ ಮತ್ತು ಶನಿ 6ನೇ ಮನೆಯಲ್ಲಿ ಹೊಂದಿದ್ದಾರೆ, ಆರೋಗ್ಯದ ಸಮಸ್ಯೆಯಿಂದ ಕಾಡುತ್ತೆ ಅಂತ ಹೇಳ್ತಾ ಇದೆ. ಬನ್ನಿ ಹಾಗಾದರೆ 7ನೇ ಭಾವ ಏನು ಹೇಳುತ್ತೆ ನಿಮ್ದು ನೋಡೋಣ. 7ನೇ ಭಾವದ ಸ್ವಾಮಿ 2ನೇ ಮನೆಯಲ್ಲಿದ್ದಾನೆ. ಹಾಗಾದರೆ ನಾವು ಏನು ನೋಡಬೇಕಿಲ್ಲ, 7ನೇ ಭಾವದ ಅಷ್ಟಕ ವರ್ಗ ಏನು ಹೇಳುತ್ತೆ? 25, 80 to 90% ಅಂತ ಹೇಳುತ್ತೆ. 80 to 90% ನೀವು ದಾಂಪತ್ಯವನ್ನು ಅನುಭವಿಸ್ತೀರಿ ಅಂತ. ಅದೇನು ಅನುಭವಿಸ್ತೀರಿ? ಬನ್ನಿ ಹಾಗಾದರೆ ದಾಂಪತ್ಯದ ಬಗ್ಗೆ ನಾವು ಮಾತಾಡೋಣ. ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ. ಹೆಂಡತಿಯ ಗುಣಗಳು ಗಂಡನಿಗೆ, ಗಂಡನ ಗುಣಗಳು ಹೆಂಡತಿಗೆ ಇಷ್ಟ ಆಗುತ್ತೆ. ದಾಂಪತ್ಯದ ಆಯುಷ್ಯ ಬಹಳ ದೊಡ್ಡದಾಗಿರುತ್ತೆ. ದಿನನಿತ್ಯ ಬರುವ ದುಡ್ಡಿಗೇನು ಕಡಿಮೆ ಆಗೋದಿಲ್ಲ. ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ, ಬಿಸ್ನೆಸ್ನಲ್ಲಿ ಬಹಳ ಸಕ್ಸಸ್ ಹೊಂದ್ತೀರಿ. ಸೆಕ್ಸುವಲ್ ಲೈಫು ಬಹಳ ಚೆನ್ನಾಗಿರುತ್ತೆ. ದಿನನಿತ್ಯದ ನಡವಳಿಕೆ, ಬರುವಂಥ ದುಡ್ಡು ಏನಿದೆಯಲ್ಲ ಅದು ಯಾವತ್ತೂ ಕಂಟಿನ್ಯೂಟಿ ಇರುತ್ತೆ. ಸ್ವಂತ ಬಿಸ್ನೆಸ್ ಮಾಡಿದರೆ 100ಕ್ಕೆ 100 ಫಲ ಪಡಿತೀರಿ. ಪ್ರೊಫೆಷ್ನಲಿಸ್ಟ್ ಆಗಿದ್ದರೆ 100ಕ್ಕೆ 100 ಹೆಸರು ಮಾಡ್ತೀರಿ. ಜೀವನವನ್ನು ಸಂಪೂರ್ಣ ಲಾಭದಲ್ಲಿ ತಗೊಂಡೋಗ್ತೀರಿ ಅಂತ ಶಾಸ್ತ್ರ ಹೇಳುತ್ತೆ. 7ನೇ ಭಾವ. 7ನೇ ಭಾವ ಬಹಳ ಚೆನ್ನಾಗಿದೆ ನಿಮ್ಮದು ಭಾವ, ಬಹಳ ಇಂಪಾರ್ಟೆಂಟ್. 7ನೇ ಭಾವ 1 ಮತ್ತು 7 ಬಹಳ ಇಂಪಾರ್ಟೆಂಟ್. ಹಾಗಾದರೆ ಸೂಕ್ಷ್ಮ ಕುಂಡಲಿ ಹೇಳುತ್ತೆ. ನವಮಾಂಶ ನೋಡಿ, 1ನೇ ಭಾವ ಇಲ್ಲಿ ನೋಡಬೇಕಾಗಿದ್ದೆ ನಾವು. 1, 5, 7, 9. 1ನೇ ಮನೆ ಸ್ವಾಮಿ 4ನೇ ಭಾವದಲ್ಲಿ, 7ನೇ ಭಾವದ ಸ್ವಾಮಿ 4ನೇ ಮನೆಯಲ್ಲಿ, 5ನೇ ಭಾವದ ಸ್ವಾಮಿ 3ನೇ ಮನೆಯಲ್ಲಿ, 9ನೇ ಭಾವದ ಸ್ವಾಮಿ 11ರಲ್ಲಿ. ಸೊ ದಾಂಪತ್ಯ ಬಹಳ ಚೆನ್ನಾಗಿದೆ ಅಂತ ಶಾಸ್ತ್ರ ಹೇಳುತ್ತೆ. ನಿಮಗೆ ದಾಂಪತ್ಯದಲ್ಲಿ ಏನೂ ತೊಡಕಿಲ್ಲ. ಸಣ್ಣ ಪುಟ್ಟ ಆಗ್ತಾ ಇರ್ತವ್ರಿ ಯಾವಾಗ ಗಂಡ ಹೆಂಡತಿ ನೋಡೋದಕ್ಕೆ, ಅವು ಕಾಮನ್. ಅವುಗಳನ್ನು ಕಷ್ಟ ಅಂತ ಹಿಡ್ಕೋಬಾರ್ದು. ಹೆಂಗೆ ಕಷ್ಟ ಅಂತ ಹಿಡಿತೀರಿ ನೀವು? ಅದನ್ನು ಕೌಂಟ್ ಆದ್ರೆ ಹೆಂಗೆ ಮಾಡ್ತೀರಾ ಹೇಳಿ? ನೀವು ಕಷ್ಟ ಅಂತ ಹೆಂಗೆ ಕೌಂಟ್ ಮಾಡ್ತೀರಿ ಹೇಳಿ? It's a purely wrong decision. Superbodies. ದಾಂಪತ್ಯ 7ನೇ ಮನೆ ಬಹಳ ಚೆನ್ನಾಗಿದೆ. 8ನೇ ಭಾವದ ಸ್ವಾಮಿ. 8ನೇ ಭಾವದಲ್ಲಿ ಯಾರಿಲ್ಲ, ಬಟ್ ಇಲ್ಲಿ 21 ಇದೆ. ಅಂದ್ರೆ ಇದರ ಅರ್ಥ ಏನು? ನಿಮ್ಮ ಜೀವನದಲ್ಲಿ ದುರ್ಘಟನೆಗಳು ಹಾಗೂ ಸಾಲ, ಕೆಟ್ಟ ಘಟನೆಗಳು ಯಾವು ಸಂಭವಿಸುವುದಿಲ್ಲ ಅಂತ ಶಾಸ್ತ್ರ ಹೇಳ್ತಾ ಇದೆ. ಯಾವುದೇ ಕಾರಣಕ್ಕೂ ದುರ್ಘಟನೆ, ಸಾಲ, ಕೆಟ್ಟ ಘಟನೆಗಳು ನಿಮ್ಮ ಜೀವನದಲ್ಲಿ ಸಂಭವಿಸುವುದಿಲ್ಲ ಅಂತ ಹೇಳುತ್ತೆ. ಹಾಗಾದರೆ ಸೂಕ್ಷ್ಮ ಕುಂಡಲಿ ಏನು ಹೇಳುತ್ತೆ? ಏನು ನೋಡ್ಬೇಕು ನಾವು? D13 ನೋಡಬೇಕು. D6, D12ಗೆ D13 ನೋಡಬೇಕು. ಇಲ್ಲಿ ಯಾರು? 8ನೇ ಭಾವದ ಸ್ವಾಮಿ ಬುಧ. ಎಲ್ಲಿದ್ದಾನೆ? ಗುರುನ ಜೊತೆಗಿದ್ದಾನೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನಿಮ್ಮ ಜೀವನದಲ್ಲಿ ಕೆಟ್ಟ ಘಟನೆಗಳು ನಡೆಯುವುದಿಲ್ಲ, ಕೆಟ್ಟ ಅವಾಂತರಗಳು ನಡೆಯುವುದಿಲ್ಲ, ಕೆಟ್ಟ ಹವ್ಯಾಸಗಳು ನಡೆಯುವುದಿಲ್ಲ. ಜೀವನ ಸುಸಂಸ್ಕೃತವಾಗಿ ನಡೆಸ್ಕೊಂಡು ಹೋಗ್ತೀರಿ ಅನ್ನೋದು ಶಾಸ್ತ್ರ ಹೇಳ್ತಾ ಇದೆ. ಬನ್ನಿ ಹಾಗಾದರೆ 9ನೇ ಭಾವದ ಸ್ವಾಮಿ ಏನು ಹೇಳ್ತಾನೆ ನೋಡೋಣ.
ಒಂಬತ್ತನೇ ಭಾವದ ಸ್ವಾಮಿ ಎರಡನೇ ಮನೆಯಲ್ಲಿದ್ದಾನೆ. ಯಾರು? ಒಂಬತ್ತನೇ ಭಾವದ ಸ್ವಾಮಿ ಬುಧ 8 ಡಿಗ್ರಿ ಇದ್ದಾನೆ ನೋಡಿ. ಹಾಗಾದರೆ ಅಷ್ಟಕ ವರ್ಗ ಏನು ಹೇಳುತ್ತೆ? ಏಯ್ಟಿ ಟು 90 ಅಡ್ಡಿಲ್ಲ ಸರ್, ಹೋಗ್ಬೇಡಿ. 80 to 90% ಸಕ್ಸಸ್ಫುಲ್ ಅಂತ ಹೇಳುತ್ತೆ. ಜೀವನದ ಮೆಟ್ಟಿಲುಗಳನ್ನು ಏರುವುದಿದೆಯಲ್ಲ, ಗುರುವಿನ ಆಶೀರ್ವಾದ ಸದಾ ನಿಮಗೆ ಸಿಗುತ್ತೆ. ಧರ್ಮವನ್ನು ನಂಬ್ತೀರಿ, ಭಾಗ್ಯವಂತರಾಗಿರ್ತೀರಿ, ಪ್ರಾಪ್ತಿಯನ್ನು ಪಡ್ಕೋತೀರಿ, ತಂದೆ ಜೊತೆಗೆ ಒಳ್ಳೆಯ ಸಂಬಂಧ ಇರುತ್ತೆ, ಸಾಧನೆಗೆ ದಾರಿ ಮಾಡ್ಕೋತೀರಿ, ಸುಖಮಯ ಜೀವನವನ್ನು ಸಾಗಿಸ್ತೀರಿ, ಗೆಲುವು ಸದಾ ನಿಮ್ದಾಗಿರುತ್ತೆ, ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ, ದೇವರ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತೆ, ಬಹಳ ಲಕ್ಕಿಯಾಗಿರ್ತೀರಿ, ಪುಣ್ಯದ ಕೆಲಸ ಮಾಡ್ತೀರಿ, ಮನೆಯಲ್ಲಿ ನೆಮ್ಮದಿಯ ಬದುಕನ್ನು ಬದುಕ್ತೀರಿ. ಇದು ಹಾಗಾದರೆ ಒಂಬತ್ತನೇ ಭಾವದ ಸೂಕ್ಷ್ಮ ಕುಂಡಲಿ ಎಲ್ಲಿ ನೋಡಬೇಕು? D27. ಏನು? D27 ನೋಡ್ಬೇಕು ನಾವು. ಇದು 2027. ಯಾರು? ಒಂಬತ್ತನೇ ಭಾವದ ಸ್ವಾಮಿ ಗುರು 12ನೇ ಮನೆಯಲ್ಲಿ ಬಂದಿದ್ದಾರೆ. ಸ್ವಲ್ಪ ಆರೋಗ್ಯದ ಸಮಸ್ಯೆ ಕಾಡುತ್ತೆ ಅಂತ ಹೇಳ್ತಾ ಇದೆ ನಿಮಗೆ. ಆರೋಗ್ಯದ ಸಮಸ್ಯೆ ಮುಂದೆ ಏಜ್ ಆದ್ಮೇಲೆ ಕಾಡುತ್ತೆ, ವಿಪರೀತ ಕಾಡುತ್ತೆ ಅಂತ ಶಾಸ್ತ್ರ ಹೇಳ್ತಾ ಇದೆ. ನೋಡಿ, ಅದೇನಿದೆಯೋ ಗೊತ್ತಿಲ್ಲ ರೋಹನ್ ಅವರೇ, ನಾನು ನಿಮ್ಮ ಜೊತೆಗೆ ಮಾತಾಡಿಲ್ಲ. ಆರೋಗ್ಯದ ಸಮಸ್ಯೆ ಮುಂದೆ ಕಾಡಬಹುದು ಅಂತ ಶಾಸ್ತ್ರ ಹೇಳ್ತಾ ಇದೆ. ಹೌದು. 5ನೇ ಮನೆಯಲ್ಲಿ ಕುಜ ಇದ್ದಾನೆ, ಎಕ್ಸ್ಟ್ರಾ ಆರ್ಡಿನರಿ ಇಟ್ ಈಸ್. 7ರಲ್ಲಿ ಶುಕ್ರ ಇದ್ದಾನೆ, ಇಟ್ ಈಸ್ ಎಕ್ಸ್ಟ್ರಾ ಆರ್ಡಿನರಿ. ಬಟ್ ಆರೋಗ್ಯದ ಸಮಸ್ಯೆ ನಿಮ್ಗೆ ಕಾಡುತ್ತೆ ಅಂತ 9ನೇ ಭಾವದಿಂದ ತಿಳಿದು ಬರ್ತಾ ಇದೆ. ಮುಂದೆ ಆರೋಗ್ಯದ ಬಗ್ಗೆ ವಾಕಿಂಗ್ ಆಗಲಿ, ಡೈಟಿಂಗ್ ಆಗಲಿ, ಇವುಗಳನ್ನು ನೀವು ಮಾಡಿಕೊಳ್ಳೇಬೇಕು. ಇವುಗಳನ್ನು ನೀವು ಮಾಡಿಕೊಳ್ಳಿಲ್ಲ ಅಂದರೆ ಸಮಸ್ಯೆಗೆ ದಾರಿ ಆಗುತ್ತೆ. ಬನ್ನಿ, ಹಾಗಾದರೆ 10ನೇ ಭಾವದ ಫಲ ಏನು? ಬನ್ನಿ, 10ನೇ ಭಾವದ ಸ್ವಾಮಿ ಶುಕ್ರ ಲಗ್ನದಲ್ಲೇ ಇದ್ದಾನೆ. ಕುಬೇರ ಯೋಗವನ್ನು ಜನರೇಟ್ ಮಾಡಿದ್ದಾನೆ. ಸೊ ಕೆಲಸದ ವಿಚಾರದಲ್ಲಿ ಯಾವುದೇ ತಗಾದೆ ಇಲ್ಲ ಅಂತ ಹೇಳ್ತಾನೆ ಅವನು. 100% ಹಣ ಗಳಿಕೆ ಆಗಲಿ, ಸಕ್ಸಸ್ ಆಗಲಿ, ಯಾವುದೇ ತಗಾದೆ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಸಾಧ್ಯನೇ ಇಲ್ಲ. ಬಹಳ ಚೆನ್ನಾಗಿದೆ. 30%, 100% ಬೆಸ್ಟ್ ವರ್ಕ್ ಮಾಡ್ತೀರಾ, ಹಣವನ್ನು ಸಿಕ್ಕಾಪಟ್ಟಿ ಗಳಿಸ್ತೀರಾ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಹಾಗಾದರೆ ಸೂಕ್ಷ್ಮ ಕುಂಡಲಿ ಏನು ಹೇಳುತ್ತೆ? ಹತ್ತನೇ ಭಾವದ ಸ್ವಾಮಿ ಶನಿ. ಮಾಲಿವ್ಯ ಮಹಾಪುರುಷ ರಾಜಯೋಗ ಆಗಿದೆ. ಮಾಲಿವ್ಯ ಮಹಾಪುರುಷ ರಾಜಯೋಗ ಆಗಿದೆ. ಆದ್ರೆ ನೀಚ ರಾಹು, ನೀಚ ಕೇತು ನಿಮ್ಮನ್ನು ಬಿಡಲ್ಲ ರೀ. 0 ಡಿಗ್ರಿ ಇದ್ರೂ ಡೇಂಜರಸ್ ಅವರು. ನಾವು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಮೋಸ್ಟ್ ಡೇಂಜರಸ್. ನೋಡಿ, ಎಲ್ಲೋದ್ರೂ ಅವರು ಅದೇ ಜಾಗದಲ್ಲಿದ್ದಾರೆ. ಒಬ್ಬ ಮಿಥುನ ಲಗ್ನ, ಇನ್ನೊಬ್ಬನು ಧನು ಲಗ್ನ. ಯಾಕಂದ್ರೆ 0 ಡಿಗ್ರಿ ಇದ್ದಾರೆ, ಮೂವೇ ಆಗಲ್ಲ ಅವರು. ಮಾಲಿವ್ಯ ಮಹಾಪುರುಷ ರಾಜಯೋಗ ಮೋಸ್ಟ್ ಬ್ಯೂಟಿಫುಲ್, ಎಕ್ಸ್ಟ್ರಾ ಆರ್ಡಿನರಿ, ಅಲ್ಟಿಮೇಟ್ ರಾಜಯೋಗ. ಎಸ್ಪೆಷಲಿ D10 ಅಲ್ಲಿ ಬರೋದು ಮಾಲಿವ್ಯ ಮಹಾಪುರುಷ ರಾಜಯೋಗ ರೇರು.
ಹಣ ಗಳಿಸ್ತೀರಾ, ಸಿಕ್ಕಾಬಿಟ್ಟೆ ಗಳಿಸ್ತೀರಾ, ಕೊನೆಗೆ ಎಲ್ಲೋ ಕಳ್ಕೋತೀರಾ ಅಂತ ಬರುತ್ತೆ. ಅದನ್ನು ನೋಡ್ಕೊಳ್ಳಿ ಫಸ್ಟ್ ಸರಿಯಾಗಿ. ಎಲ್ಲಿ ಕಳ್ಕೋತೀರಾ, ಯಾರಾದ್ರೂ ನಂಬಿಕೊಡ್ತೀರಾ, ಹೇಗೆ? ನೋಡಿ 11ನೇ ಭಾವ, 11ನೇ ಭಾವ ಓಕೆ. ಹಾಗಾದರೆ 11ನೇ ಭಾವ ಏನು ಹೇಳುತ್ತೆ? 35 ಹೇಳುತ್ತೆ. ಪ್ಯೂರ್ಲಿ 100% ಲಾಭವನ್ನು ಮಾಡ್ತೀವಿ. ಬಟ್ 12ನೇ ಭಾವ 37 ಇದೆ. ದಿಸ್ ಇಸ್ ಡೇಂಜರಸ್. This is most dangerous. I am telling you, most dangerous. ಏನು ಗೊತ್ತಾ, ಇದು ನೀವು ಮಾಡುವ ಕೆಲಸ, ಇದು ನಿಮಗೆ ಸಿಗುವ ಲಾಭ, ಇದು ನೀವು ಮಾಡುವ ಖರ್ಚು. ನೋಡಿ 37 ಇದೆ. ಕಾರಣ ಏನು ಗೊತ್ತಾ, ಇಲ್ಲೇ ತೋರಿಸ್ತೇನೆ ನೋಡಿ, ನಾನೇ ತೋರಿಸ್ತೇನೆ. ಕಾರಣ ಏನು ಗೊತ್ತಾ, ನೀಚ ರಾಹು. ಹನ್ನೆರಡನೇ ಭಾವದಲ್ಲಿ ನೀಚ ರಾಹು ಇದ್ರೆ ಗಳಿಸಿದಂಥ ಹಣವನ್ನು ಕಳ್ಕೋತೀರಿ ಅಂತ ಶಾಸ್ತ್ರ ಹೇಳ್ತಾ ಇದೆ. ಕುಜ 5ನೇ ಮನೆಯಿಂದ ಸೀದಾ ನಿಮ್ಮನ್ನ ಅಷ್ಟಮ ನೋಡ್ತಾನೆ, ಶತ್ರು ನಾಶ ಮಾಡ್ತಾನೆ. ಅದಾದ್ಮೇಲೆ ಸೀದಾ ನಿಮ್ಮ 11ನೇ ಮಾಡ್ತಾನೆ, ಲಾಭ ನೋಡ್ತಾನೆ, ಮತ್ತೆ 12ನೇ ಮನೆ ನೋಡ್ತಾನೆ. ಶನಿ ಮೋಸ್ಟ್ ಡೇಂಜರಸ್. ಸೀದಾ ನಿಮ್ಮ 8ನೇ ಭಾವ ನೋಡ್ತಾನೆ, ಕಷ್ಟಗಳನ್ನು ಕೊಡ್ತಾನೆ. ಸೀದಾ ರಾಹು ನೋಡ್ತಾನೆ, ಆಮೇಲೆ ಸೀದಾ 3ನೇ ಭಾವ ನೋಡ್ತಾನೆ. ಅಕ್ಕ ತಂಗಿ ಅಣ್ಣ ತಮ್ಮನ ಜೊತೆ ಜಗಳ ಹಚ್ತಾನೆ. 6ನೇ ಭಾವಕ್ಕೆ ಕಷ್ಟ ಕೊಡ್ತಾನೆ. ಅದೇ ಗುರು ಸೀದಾ ನಿಮ್ಮ 6ನೇ ಭಾವ ನೋಡ್ತಾನೆ, ವಿಪರೀತ ಕಷ್ಟಗಳನ್ನು ಕೊಡ್ತಾನೆ. ಆಮೇಲೆ 8ನೇ ಭಾವ ನೋಡ್ತಾನೆ, 10ನೇ ಭಾವ ನೋಡ್ತಾನೆ. ಆಮೇಲೆ ಕೆಲಸದಲ್ಲಿಯೂ ಕಷ್ಟ ಕೊಡ್ತಾನೆ. ಹೌದು, ಕೆಲಸದಲ್ಲಿಯೂ ಮತ್ತು ವ್ಯವಹಾರದಲ್ಲಿ ಕಷ್ಟ ಕೊಡ್ತಾನೆ. ನಾನು ಹೇಳೋದು ಇಷ್ಟೇ, ನಿಮಗೆ ನಾಗ ಪ್ರತಿಷ್ಠಾಪನೆ ಬೇಕೇ ಬೇಕು ನಿಮಗೆ. ಪ್ಲಸ್ ಶನಿ ಪ್ಲಸ್ ಚಂದ್ರ ಪ್ಲಸ್ ಗುರು, ಈ 3 ಗ್ರಹಗಳ ಶಾಂತಿ ಬೇಕೇ ಬೇಕು. ಹೌದು, ಆರೋಗ್ಯದ ದೃಷ್ಟಿಯಿಂದ ನಾಗ ಪ್ರತಿಷ್ಠಾಪನೆ ಕನಿಷ್ಠ ಏನಿಲ್ಲ ಅಂದರೂ 2 ವರ್ಷಕ್ಕೊಮ್ಮೆ, 3 ವರ್ಷಕ್ಕೊಮ್ಮೆ, 4 ವರ್ಷಕ್ಕೊಮ್ಮೆ ಮಾಡಿಸ್ಕೊಂತ ಹೋಗಿ. ಆರೋಗ್ಯದ ದೃಷ್ಟಿಯಿಂದ ನಾನು ಹೇಳ್ತಾ ಇರೋದು, ಬೇರೆ ಯಾವ ವಿಚಾರವೂ ಅಲ್ಲ, ಆರೋಗ್ಯ ದೃಷ್ಟಿಯಿಂದ. ಬನ್ನಿ ಮತ್ತೆ ಯಾವ್ಯಾವ ಬಿಟ್ಟಿದ್ದೀನಿ ನೋಡೋಣ. D1 ಹೇಳಿದೆ, D2 ಹೇಳಿದೆ, D3 ಹೇಳಿದೆ, D4 ಹೇಳಿದೆ, D7 ಹೇಳಿದೆ, ಸಪ್ತಾಂಶ ಹೇಳಿದೆ, ನವಾಂಶ ಹೇಳಿದೆ, D10 ಹೇಳಿದೆ, D12. ತಂದೆ ತಾಯಿಯ ಜಾತಕ ಇಲ್ಲ ಅಂದರೆ ಇದರಿಂದ ನೋಡ್ತಾರೆ. ತಂದೆ ಒಳ್ಳೆ ಸ್ಥಿತಿಯಲ್ಲಿದ್ದರು ಅಂತ ಅರ್ಥ ಆಯ್ತು. ತಾಯಿಯ ಮನೆಯ ಸ್ಥಿತಿ ಅಷ್ಟು ಹೇಳ್ಕೊಳ್ಳೋಷ್ಟು ಇರಲಿಲ್ಲ ಅಂತ ಶಾಸ್ತ್ರ ಹೇಳ್ತಾ ಇದೆ. ಶುಕ್ರ ನೀಚನಾಗಿದ್ದಾರೆ, ಅಷ್ಟು ಸಪೋರ್ಟ್ ತಾಯಿಯಿಂದ ಸಿಕ್ಕಿಲ್ಲ ನಿಮಗೆ. ಬನ್ನಿ ಹಾಗಾದರೆ ನೆಕ್ಸ್ಟ್ D16 ಹೇಳಿದ್ದೀನಿ, D20 ಹೇಳಿದ್ದೀನಿ, D24 ಹೇಳಿದ್ದೀನಿ, D27 ಹೇಳಿದ್ದೀನಿ, D30 ಹೇಳಿದ್ದೀನಿ. ಚಂದ್ರ ಶನಿ ಶಾಂತಿ ಆಗಲೇಬೇಕು ಅಂತ ಹೇಳಿದ್ದೀನಿ. ಬಟ್ D40 ಹೇಳಿಲ್ಲ. ನಿಮಗೆ ತಾಯಿಯ ಹಿಂದಿನ 7 ಜನ್ಮದ ಪೂರ್ವಜರಿಂದ ಎಷ್ಟು ಪುಣ್ಯ ಲಭಿಸಿತು, 100% ಮಿಕ್ಕಿದೆ. ತಾಯಿ ಹಿಂದಿನ ಜನ್ಮದಿಂದ, ಹಿಂದಿನ 7 ಜನ್ಮದ ಪೂರ್ವಜರಿಂದ ಸಿಕ್ಕಂಥ ಲಾಭ ಏನು, 100% ಸಿಕ್ಕಿದೆ. ಹಾಗಾದರೆ ತಂದೆಯಿಂದ
ತಂದೆಯ ಪೂರ್ವಜರಿಂದ ಎಷ್ಟು ನಿಮ್ಗೆ ಸಿಕ್ಕಿದೆ ಲಾಭ, ಅದು 100% ಸಿಕ್ಕಿದೆ. ಷಷ್ಠಾಂಶ ನೋಡಬಾರ್ದ್ರಿ. 1 ನಿಮಿಷ ಡಿಫ್ರೆನ್ಸ್ ಆದರೂ ಲಗ್ನ ಚೇಂಜ್ ಆಗುತ್ತೆ. ಈಗ ನೋಡಿ, ಇದ್ರ ಪ್ರಕಾರ ನೀವು ಹಿಂದಿನ ಜನ್ಮದಲ್ಲಿ ಹೆಣ್ಣಾಗಿ ಹುಟ್ಟಿದ್ರಿ ಅಂತ. ಯಾಕಂದ್ರೆ ಇವನು ಹೆಣ್ಣು, ಇವಂಗೂ ಹೆಣ್ಣು ಅಂತ ಕರಿತೀವಿ ನಾವು, ಬುಧನ್ಗೂ. ಅದು ಗ್ಯಾರಂಟಿ ಇಲ್ಲ. ಅಂದ್ರೆ ಅದು 40 ಸೆಕೆಂಡಿಗೆ ಒಂದು ಲಗ್ನ ಚೇಂಜ್ ಆಗುತ್ತೆ. ಅಪ್ಪಿ ಸಿಂಹ ಲಗ್ನ ಆಗಿಬಿಟ್ರೆ ಹಿಂದಿನ ಜನ್ಮದಲ್ಲಿ ಗಂಡಾಗಿ ಹುಟ್ಟಿದ್ರಿ ಅಂತ ಹೇಳಬೇಕಾಗತ್ತೆ. ಸೊ ಷಷ್ಠಾಂಶವನ್ನು ಕೌಂಟ್ ಮಾಡಬಾರದು, ಜಾತಕದಲ್ಲಿ ಷಷ್ಠಾಂಶವನ್ನು ಕೌಂಟ್ ಮಾಡಬಾರದು. ಬನ್ನಿ, 1ನೇ ಭಾವ, ದಿಸ್ ಇಸ್ ಅಲ್ಟಿಮೇಟ್. 2ನೇ ಭಾವ ಎಕ್ಸ್ಟ್ರಾಆರ್ಡಿನರಿ, 3ನೇ ಭಾವ ಅಲ್ಟಿಮೇಟ್, 4ನೇ ಭಾವ ಎಕ್ಸ್ಟ್ರಾಆರ್ಡಿನರಿ, 5ನೇ ಭಾವನೂ ಓಕೆ, ಯಾಕಂದ್ರೆ ಸೂಕ್ಷ್ಮ ಕುಂಡಲಿ ನೋಡಿದಾಗ ಕೊಡ್ತು. 6ನೇ ಭಾವ ಕೆಟ್ಟಿದೆ, 7ನೇ ಭಾವ ಅಲ್ಟಿಮೇಟ್, 8ನೇ ಭಾವನೂ ಓಕೆ, 9ನೇ ಭಾವನೂ ಓಕೆ, 10ನೇ ಭಾವನೂ ಓಕೆ, 11ನೇ ಭಾವನೂ ಓಕೆ. ಇಲ್ಲಿ ಕೆಟ್ಟಿರೋದು ಯಾವುದು? 6ನೇ ಭಾವ ಹಾಗೂ 12ನೇ ಭಾವ ಕೆಟ್ಟಿದೆ. ಇದರರ್ಥ ನಾಗ ಪ್ರತಿಷ್ಠಾಪನೆ ಭಾವಷ್ಟೇನು ಶುದ್ಧವಾಗಬೇಕು, ಪ್ಲಸ್ ಚಂದ್ರ, ಗುರು ಹಾಗೂ ಶನಿ ಶಾಂತಿ ಆಗಬೇಕು ಅಂತ ಶಾಸ್ತ್ರ ಹೇಳ್ತಾ ಇದೆ. ಬೇಕಂದ್ರೆ 7 ಕ್ಯಾರೆಟ್ ಹವಳ ಹಾಕ್ಕೊಳ್ಳಿ, ಇಲ್ಲ ಓಪೆಲ್ ಹಾಕ್ಕೊಳ್ಳಿ, 5ನೇ ಭಾವ ಆಟೋಮೆಟಿಕ್ ಹೆಚ್ಚಿಗೆ ಆಗುತ್ತೆ, ಪಾಯಿಂಟ್ಸ್ ಹೆಚ್ಚಿಗೆ ಆಗುತ್ತೆ. ಬಟ್ ಸೂಕ್ಷ್ಮ ಕುಂಡಲಿ ಯಾವುದೇ ರೀತಿ ತೊಂದರೆ ಸಿಕ್ಕಿಲ್ಲ, ಯಾವುದೇ ರೀತಿ ಸಮಸ್ಯೆ ನನಗೆ ಸಿಕ್ಕಿಲ್ಲ. ಬನ್ನಿ, ಅವಶ್ಯಕತೆ ಇಲ್ಲ 5ನೇ ಭಾವದ ಬಗ್ಗೆ. ಆದರೆ ರಾಹು 0 ಡಿಗ್ರಿ ಇರಲಿ ಅಥವಾ ಏನೇ ಇರಲಿ ಸರ್, ರಾಹುವಿನ ರಾಕ್ಷಸ ಗ್ರಹನೇ. ನೋಡಿ, ಇವ್ರು ಶಾಂತಿ ಆಗ್ಬೇಕು. ಶನಿ ಶಾಂತಿ, ಕೇತು ಶಾಂತಿ, ರಾಹು ಶಾಂತಿ, ಚಂದ್ರ ಶಾಂತಿ, ಗುರು ಶಾಂತಿ. ಇವು ಬಿಟ್ಟರೆ ಬೇರೆ ಏನು ಹೇಳಲ್ಲ ನಾನು. ಹಳದಿ ಬಣ್ಣದ ವಸ್ತುಗಳನ್ನು ಉಪಯೋಗಿಸಬೇಡಿ, ಕೆಂಪು ಬಣ್ಣವನ್ನು ಉಪಯೋಗಿಸಿ. ನೀಲಿ ಬಣ್ಣದ ವಸ್ತುಗಳನ್ನು ಉಪಯೋಗಿಸಬೇಡಿ. ಬ್ಲ್ಯಾಕ್, ನೀಲಿ, ಬ್ಲ್ಯಾಕು, ಹಳದಿ ಇಸ್ ಶುಡ್ ಬಿ ಅವಾಯ್ಡೆಡ್. ನೀಲಿ, ಬ್ಲ್ಯಾಕು ಪ್ಲಸ್ ಹಳದಿ, ಈ 3 ಬಣ್ಣಗಳ ವಸ್ತುಗಳಾಗಲಿ ಬಟ್ಟೆಯಾಗಲಿ ಯೂಸ್ ಮಾಡಬೇಡಿ. ಗ್ರೇ ಈಸ್ ಓಕೆ, ರೆಡ್ ಈಸ್ ಓಕೆ. ಸರ್ ದಿನ ಯೂಸ್ ಮಾಡೋಕ್ಕಾಗಲ್ಲ, ಒಪ್ಕೋತೀನಿ. ಇನ್ನರ್ ವಿಯರ್ ಯೂಸ್ ಮಾಡಿ, ದಿನಾನು ಯೂಸ್ ಮಾಡ್ಬೋದು ಇನ್ನರ್ ವಿಯರ್. ದಟ್ ಈಸ್ ನಾಟ್ ಎ ವಿಸಿಬಲ್. ಆಮ್ ಐ ಕರೆಕ್ಟ್? ಬನ್ನಿ, ಹಾಗಾದರೆ ಯಾವ ದಶೆಯಲ್ಲಿ ಇದ್ದೀರಾ ನೋಡೋಣ. ರಾಹು ದಶೆ ಮುಗಿದು ಹೋಗಿದೆ, ಗುರು ದಶೆ ಮುಗಿದು ಹೋಗಿದೆ, ಶನಿ ದಶೆನೂ ಮುಗಿದು ಹೋಗಿದೆ ರೀ. ಸದ್ಯ ಶನಿ ದಶೆಯಲ್ಲಿ ಇದ್ದೀರಾ. ಸ್ವಲ್ಪ ಆಫೀಸಲ್ಲಿ ಕಿರಿಕಿರಿ ಇರ್ಬೋದು ಅಷ್ಟೇ, 29ವರೆಗೂ ಮಾತ್ರ. ಅದಾದ್ಮೇಲೆ ಆಟೋಮೆಟಿಕ್ ಚೇಂಜ್ ಆಗುತ್ತೆ. ಸೊ ಹಾಗಾಗಿ ನಿಮ್ಮಲ್ಲಿ ಕಳಕಳಿಗೆ ಶುಕ್ರ ಲಗ್ನದಲ್ಲಿದ್ದಾನೆ, ಏನು ಚಿಂತೆ ಇಲ್ಲ. ನಿಮ್ಮಲ್ಲಿ ಕಳಕಳಿಗೆ ವಿನಂತಿ ಏನಂದರೆ ನಾಗ ಪ್ರತಿಷ್ಠಾಪನೆ ಮಾಡ್ತೀವಿ. ಅದೂ ಅಲ್ಲದೆ ಚಂದ್ರ ಶಾಂತಿ ಮಾಡಿಸಿ, 5ನೇ ಭಾವ ಚೆನ್ನಾಗಾಗುತ್ತೆ. ಪ್ಲಸ್ ಶನಿ ಶಾಂತಿ ಮಾಡ್ಕೊಳ್ಳಿ, ಪ್ಲಸ್ ಗುರು ಶಾಂತಿ ಮಾಡ್ಕೊಳ್ಳಿ. ಹೌದು, ಇವನು 6ನೇ ಭಾವಕ್ಕೆ, ಇವನು 12ನೇ ಭಾವಕ್ಕೆ, ಇವನು 7ನೇ ಭಾವದ ದಾಂಪತ್ಯಕ್ಕೆ ನಾಗ ಪ್ರತಿಷ್ಠಾಪನೆ. ನೀಚ ರಾಹು ಮತ್ತು ಕೇತು ಇರೋದರಿಂದ ಇದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ, ಬಿಟ್ಟರೆ ಬೇರೆ ಯಾವ ಉದ್ದೇಶವಿಲ್ಲ. ಸೊ ಸಮಗ್ರ ಜಾತಕದ ವಿಶ್ಲೇಷಣೆಯನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ.
ತಮಗೆ ಇಷ್ಟವಾದಲ್ಲಿ ದಯವಿಟ್ಟು 4 ಜನಕ್ಕೆ ಶೇರ್ ಮಾಡಿ, ಹಾಗೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ 4 ಮಂದಿಗೆ ಶೇರ್ ಮಾಡಿ. ನಮಸ್ಕಾರ.